ಓಂ ಶಾಂತಿ. ಮುರಳಿಯ ದಿನಾಂಕ 20/2. ಓಂ ಶಾಂತಿ. ಮುರಳಿಯ ದಿನಾಂಕ 20/2/2022. पुरुषार्थ की तीव्र गति में कमी के 2 मुख्य कारण. ಪುರುಷಾರ್ಥದ ತೀವ್ರ ಗತಿಯಲ್ಲಿ ಕೊರತೆ ಬರಲು 2 ಮುಖ್ಯ ಕಾರಣಗಳು. ಪುರುಷಾರ್ಥದ ವೇಗ ಕಡಿಮೆ ಆಗುವುದಕ್ಕೆ 2 ಮುಖ್ಯ ಕಾರಣಗಳು. आज ब्राह्मणों के अनादि रचता बाप दादा विशेष अपनी डायरेक्ट समीप रचना श्रेष्ठ रचना ब्राह्मण बच्चों को देख रहे. ಈ ದಿನ ಬಾಪ್ ದಾದಾರವರು ಬ್ರಾಹ್ಮಣರ ಅನಾದಿ ರಚಯಿತ ಆಗಿರುವಂತಹ ಬಾಪ್ ದಾದಾರವರು ತಮ್ಮ ವಿಶೇಷ ರಚನೆಯನ್ನು ನೇರವಾದ ರಚಿಸಿದ ಮಕ್ಕಳನ್ನು ಸಮೀಪದ ರಚನೆಯನ್ನು ಶ್ರೇಷ್ಠ ರಚನೆಯನ್ನು ನೋಡ್ತಾ ಇದ್ದಾರೆ. आज ब्राह्मणों के अनादि रचता बाप दादा विशेष अपनी डायरेक्ट समीप रचना श्रेष्ठ रचना ब्राह्मण बच्चों को देख रहे. ಈ ದಿನ ಬ್ರಾಹ್ಮಣರ ಅನಾದಿ ರಚಯಿತನಾದ ಶಿವಬಾಬಾ ಮತ್ತು ಬ್ರಹ್ಮಬಾಬಾ ತಮ್ಮ ವಿಶೇಷ ಸಮೀಪದ ರಚನೆಯನ್ನು ಶ್ರೇಷ್ಠ ರಚನೆಯನ್ನು ಅಂದರೆ ಬ್ರಾಹ್ಮಣ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಬಾಪ್ ದಾದಾ ಕಿ ಅತಿ ಪ್ಯಾರಿ ರಚನಾ ब्राह्मण आत्माएं हो जो समीप और समान बनने के लक्ष्य को सदा स्मृति में रख आगे बढ़ रहे. ತಾವೆಲ್ಲರೂ ಬಾಪ್ ದಾದಾರವರ ಅತಿ ಪ್ರೀತಿಯ ರಚನೆಯಾದಂತಹ ಬ್ರಾಹ್ಮಣ ಮಕ್ಕಳಾಗಿದ್ದೀರಿ. ಯಾರು ಸದಾ ತಂದೆಯ ಸಮೀಪಕ್ಕೆ ಹೋಗುವ ಸಮಾನ ಆಗುವ ಗುರಿಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದೀರಿ. तो आज ऐसी आदि रचना को विशेष रूप से देख रहे. ಇಂತಹ ಆದಿ ರಚನೆಯನ್ನು ಈ ದಿನ ಬಾಬಾ ವಿಶೇಷ ರೂಪದಿಂದ ನೋಡ್ತಾ ಇದ್ದಾರೆ. ಸರ್ವ ತೀವ್ರ पुरुषार्थी और पुरुषार्थी दोनों की गतिविधि को देख रहे. ಎಲ್ಲ ತೀವ್ರ ಪುರುಷಾರ್ಥಿ ಮಕ್ಕಳು ಮತ್ತು ಸಾಧಾರಣ ಪುರುಷಾರ್ಥಿ ಮಕ್ಕಳ ವಿಧಿವಿಧಾನವನ್ನು ಮತ್ತು ಅವರ ಪುರುಷಾರ್ಥದ ಗತಿಯನ್ನು ನೋಡ್ತಾ ಇದ್ದಾರೆ. बाप दादा द्वारा मिली हुई श्रेष्ठ सहज विधि द्वारा कब तीव्र गति, कब तीव्र, कभी कम गति
दोनों ही प्रकार के ब्राह्मण बच्चों को देखा. ಬಾಪ್ ದಾದಾರವರ ಮೂಲಕ ಪುರುಷಾರ್ಥಕ್ಕಾಗಿ ಸಿಕ್ಕಿರುವಂತಹ ಸಹಜ ವಿಧಿಯಿಂದ ಮಕ್ಕಳಲ್ಲಿ ಕೆಲವರು ತೀವ್ರಗತಿಯಿಂದ ಪುರುಷಾರ್ಥ ಮಾಡ್ತಿದ್ದಾರೆ, ಕೆಲವರು ಸಾಧಾರಣ ಗತಿಯಿಂದ ಪುರುಷಾರ್ಥ ಮಾಡ್ತಿದ್ದಾರೆ, ಕೆಲವರು ಕಡಿಮೆ ಗತಿ ಅಥವಾ ವೇಗದಿಂದ ಪುರುಷಾರ್ಥ ಮಾಡ್ತಿದ್ದಾರೆ. ಹೀಗೆ ಎಲ್ಲ ರೀತಿಯ ಮಕ್ಕಳನ್ನು ಬಾಬಾ ನೋಡಿದ್ರು. ಪಢಾಯಿ, ಪಾಲನಾ और प्राप्ति सबको एक जैसी एक द्वारा मिल रही. ಶಿಕ್ಷಣ, ಪಾಲನೆ, ಪ್ರಾಪ್ತಿ ಒಬ್ಬನಿಂದ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಿಗ್ತಾ ಇದೆ. ಫಿರ್ ಗತಿ ಮೇ ಅಂತರ್ ಕ್ಯೂ? ಶಿಕ್ಷಣ, ಪಾಲನೆ, ಪ್ರಾಪ್ತಿ ಎಲ್ಲ ಮಕ್ಕಳಿಗೂ ಒಂದೇ ಥರ ಸಿಗ್ತಾ ಇದೆ, ಒಬ್ಬ ತಂದೆಯಿಂದಲೇ ಸಿಗ್ತಾ ಇದೆ. ಆದರೂ ಸಹ ಪುರುಷಾರ್ಥದ ವೇಗದಲ್ಲಿ ವ್ಯತ್ಯಾಸ ಯಾಕೆ? तीव्र पुरुषार्थी अर्थात फर्स्ट डिवीजन वाले और पुरुषार्थी अर्थात सेकंड डिवीजन में पास होने वाले. ತೀವ್ರ ಪುರುಷಾರ್ಥಿಗಳು ಅಂದರೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುವಂಥ. ಬರೇ ಪುರುಷಾರ್ಥಿ ಅಂದರೆ ಎರಡನೇ ದರ್ಜೆಯಲ್ಲಿ ಪಾಸ್ ಆಗುವನು. आज विशेष सभी का चार्ट चेक किया. कारण बहुत है लेकिन विशेष 2 कारण है. ಈ ದಿನ ಬಾಬವರು ವಿಶೇಷವಾಗಿ ಎಲ್ಲ ಮಕ್ಕಳ ಚಾರ್ಟನ್ನು ನೋಡಿದರು. ಕಾರಣಗಳು ಅನೇಕ ಇವೆ. ವ್ಯತ್ಯಾಸ ಬರಲಿಕ್ಕೆ ಕಾರಣಗಳು ಅನೇಕ ಇವೆ. ಆದರೆ ಮುಖ್ಯವಾಗಿ ಬಾಬಾ 2 ಕಾರಣಗಳನ್ನು ನೋಡಿದರು. ಚಾಹನಾ सबकी फर्स्ट डिवीजन की है, सेकंड डिवीजन में आना कोई नहीं चाहता. ಎಲ್ಲರಿಗೂ ಆಸೆ ಇರೋದು ಪ್ರಥಮ ದರ್ಜೆಯಲ್ಲಿ ಬರಬೇಕು ಅಂತ. ಆದರೆ ಎಲ್ಲರೂ ಪ್ರಥಮ ದರ್ಜೆಯಲ್ಲಿ ಬರೋದಿಲ್ಲ. ಎರಡನೇ ದರ್ಜೆಯಲ್ಲಿ ಬರುವುದಕ್ಕೆ ಯಾರಿಗೂ ಆಸೆ ಇಲ್ಲ. ಲೇಕಿನ್ ಲಕ್ಷ್ಯ और लक्षण दोनों में अंतर पड़ जाता है. ಗುರಿ ಏನೋ ಪ್ರಥಮ ದರ್ಜೆಯಲ್ಲಿ ಬರಬೇಕು ಅಂತಲೇ ಇದೆ. ಆದರೆ ಲಕ್ಷ್ಯದಂತೆ ಲಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ವಿಶೇಷ 2 ಕಾರಣ ಕ್ಯಾ ದೇಖೆ? ಹಾಗಾದರೆ ಕೆಲವರು ತೀವ್ರ ಪುರುಷಾರ್ಥಿ ಆಗಲಿಕ್ಕೆ, ಕೆಲವರು ಸಾಧಾರಣ ಪುರುಷಾರ್ಥಿ ಆಗಲಿಕ್ಕೆ 2 ಕಾರಣಗಳು ಯಾವುವು? ಏಕ ಸಂಕಲ್ಪ ಶಕ್ತಿ जो सबसे श्रेष्ठ शक्ति, उसको यथार्थ रीति स्वयं प्रति व सेवा प्रति समय प्रमाण कार्य में लगाने की यथार्थ रीति नहीं. ಮೊದಲನೇ ಕಾರಣ ಸಂಕಲ್ಪ ಶಕ್ತಿ. ಯಾವುದು ಅತ್ಯಂತ ಶ್ರೇಷ್ಠವಾದಂತಹ ಶಕ್ತಿಯಾಗಿದೆ. ಅದನ್ನು ಯಥಾರ್ಥ ರೀತಿಯಿಂದ ಸ್ವ ಉನ್ನತಿಗಾಗಿ ಮತ್ತು ಸೇವಾ ಉನ್ನತಿಗಾಗಿ ಕಾರ್ಯದಲ್ಲಿ ಉಪಯೋಗಿಸುವಂಥ ರೀತಿ ಅಥವಾ ವಿಧಾನ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ವಿಧಾನ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. दूसरा कारण वाणी की शक्ति को यथार्थ रीति समर्थ रीति से कार्य में लगाने की कमी. ಎರಡನೇ ಕಾರಣ ಅಂದರೆ ವಾಚಾಶಕ್ತಿಯನ್ನು ಯಥಾರ್ಥವಾಗಿ ಸಮರ್ಥ ರೀತಿಯಿಂದ
ಕಾರ್ಯದಲ್ಲಿ ಉಪಯೋಗಿಸುವಂತಹ ಪದ್ಧತಿನೂ ಗೊತ್ತಿಲ್ಲ. ಯಥಾರ್ಥವಾಗಿ ಮತ್ತು ಸಮರ್ಥ ರೀತಿಯಿಂದ ಕಾರ್ಯದಲ್ಲಿ ಮಕ್ಕಳು ಉಪಯೋಗಿಸ್ತಾ ಇಲ್ಲ. ಒಂದು ಸಂಕಲ್ಪ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ಎರಡನೇದು ವಾಚಾಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. इन दोनों में कमी का कारण है ಯೂಸ್ के बजाय ಲೂಸ್. ಈ ಎರಡೂ ಶಕ್ತಿಗಳಲ್ಲಿ ಕೊರತೆ ಉಂಟಾಗಲಿಕ್ಕೆ ಕಾರಣ ಅದನ್ನು ಸರಿಯಾಗಿ ಯೂಸ್ ಮಾಡುವುದರ ಬದಲಾಗಿ ಲೂಸ್ ಆಗಿದ್ದಾರೆ. ಉಪಯೋಗ ಮಾಡೋದ್ರಲ್ಲಿ ಲೂಸ್ ಆಗಿಬಿಡ್ತಾರೆ. ಹೆಂಗೆ ಬೇಕಂಗೆ ಯೂಸ್ ಮಾಡ್ತಾರೆ, ಸರಿಯಾಗಿ ಅದನ್ನು ಪ್ರಯೋಗ ಮಾಡೋದಿಲ್ಲ. ಶಬ್ದೋं में अंतर थोड़ा है लेकिन परिणाम में बहुत अंतर पड़ जाता है. ಬಾಬಾ ಹೇಳ್ತಾರೆ, ಶಬ್ದದಲ್ಲಿ ಅಂತರ ಬಹಳ ಕಡಿಮೆ ಇದೆ. ಒಂದು ಯೂಸ್, ಒಂದು ಲೂಸ್, ಒಂದೇ ಅಕ್ಷರದ ವ್ಯತ್ಯಾಸ ಇದೆ. ಆದರೆ ಅದರ ಪರಿಣಾಮ ಏನಿದೆ ಅಲ್ಲ, ಅದರಲ್ಲಿ ಬಹಳ ವ್ಯತ್ಯಾಸ ಇದೆ. बाप दादा ने सिर्फ 3-4 दिन की रिजल्ट देखी, टोटल रिजल्ट नहीं देखी. ಮಕ್ಕಳು ಸಂಕಲ್ಪ ಶಕ್ತಿಯನ್ನು ಯಾವ ಥರ ವ್ಯರ್ಥವಾಗಿ ಕಳೀತಾ ಇದ್ದಾರೆ, ವಾಚಾಶಕ್ತಿಯನ್ನು ಯಾವ ಥರ ವ್ಯರ್ಥವಾಗಿ ಕಳೀತಾ ಇದ್ದಾರೆ ಅನ್ನೋದನ್ನು 3-4 ದಿನಗಳ ರಿಸಲ್ಟ್ ಮಾತ್ರ ನೋಡಿದರು ಬಾಬಾ. ಇಡೀ ವರ್ಷದ ರಿಸಲ್ಟ್ ಏನು ನೋಡಿಲ್ಲ. ಕೇವಲ 3-4 ದಿನಗಳ ಪರಿಣಾಮ ನೋಡಿದಾಗ ಏನು ಕಾಣಿಸ್ತು ಬಾಬಾ ಅವ್ರಿಗೆ? ಹರೇ ಕಿ 3-4 ಕಿ ದಿನ ಕಿ ರಿಸಲ್ಟ್ ಮೇ ಕ್ಯಾ ದೇಖ? 3-4 ದಿನಗಳ ಆ ಒಂದು ಫಲಿತಾಂಶದಲ್ಲಿ ಬಾಬವರು ಏನನ್ನು ನೋಡಿದ್ರು? 50% ಆಧಾ ಆಧಾ. 50% ಮಕ್ಕಳು ಸಂಕಲ್ಪ ಮತ್ತು ವಾಚಾಶಕ್ತಿಯನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. 50% ಮಕ್ಕಳು ಅದನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. संकल्प और बोल में दोनों शक्तियों के जमा का खाता 50% आत्माओं का, 40% व्यर्थ व साधारण का खाता 60% देखा. ಏನೋ 50% ಮಕ್ಕಳು ವಾಚಾಶಕ್ತಿ ಮತ್ತು ಸಂಕಲ್ಪ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ಅವರ ರಿಸಲ್ಟ್ ಏನಾಗಿದೆ ಅಂದರೆ, ಅವರು 100ರಲ್ಲಿ 40% ಮಾತ್ರ ಅದನ್ನು ಸರಿಯಾಗಿ ಬಳಸ್ತಾ ಇದ್ದಾರೆ, ಸಂಕಲ್ಪ ಶಕ್ತಿ ಮತ್ತು ವಾಚಾಶಕ್ತಿ. ಇನ್ನು 60% ಸಂಕಲ್ಪದ ಶಕ್ತಿ ವಾಚಾಶಕ್ತಿ ವೇಸ್ಟ್ ಮಾಡ್ತಾ ಇದ್ದಾರೆ, ಸಾಧಾರಣವಾಗಿ ಕಳೀತಾ ಇದ್ದಾರೆ. ಸೋಚೋ ಜಮಾ ಕಿತನಾ ಹುआ, ಜ್ಯಾದಾ ವಜನ್ ಕಿಸ್ಕಾ ಹುआ? ಯಾರು ಸಂಕಲ್ಪ ಶಕ್ತಿ ಮತ್ತು ವಾಚಾಶಕ್ತಿಯನ್ನು ವ್ಯರ್ಥವಾಗಿ ಕಳೀತಾ ಇದ್ದಾರೆ, ಅವರ ತೂಕ ಯಾವ ಕಡೆಗೆ ಜಾಸ್ತಿ ಆಗ್ಬೋದು? ವ್ಯರ್ಥದ ಕಡೆಗೆ ತೂಕ ಜಾಸ್ತಿ ಇದೆಯೋ, ಸಮರ್ಥದ ಕಡೆಗೆ ತೂಕ ಜಾಸ್ತಿ ಇದೆಯೋ? इसमें भी वाचा के कारण मनसा पर प्रभाव पड़ता है. ಅದರಲ್ಲೂ ಸಹ ಬಾಬಾ ಏನು ನೋಡಿದರು? ವಚನಗಳ ಕಾರಣದಿಂದ ಸಂಕಲ್ಪದ ಮೇಲೆ ಪರಿಣಾಮ ಆಗ್ತಾ ಇದೆ. ನಾವು ಮಾತಾಡೋದು, ಇನ್ನೊಬ್ಬರು ಮಾತಾಡೋದು, ಮಾತಿನ ಪ್ರಭಾವ ಮನಸ್ಸಿನ ಮೇಲೆ ಆಗ್ತದೆ. ಆ ಥರ ಮನಸ್ಸು ಸಂಕಲ್ಪಗಳನ್ನು ಮಾಡ್ತದೆ. ಏನೋ ಮಾತಾಡಬಾರ್ದದ್ದನ್ನು ಮಾತಾಡಿಬಿಡ್ತೀವಿ. ಎಷ್ಟು ಗಂಟೆಗಳವರೆಗೆ ನಮ್ಮ ಮನಸ್ಸು ಏನು ಮಾಡ್ತದೆ? ಅದರ ಬಗ್ಗೆ ವಿಚಾರ ಮಾಡಿ. ಸಂಕಲ್ಪ ಶಕ್ತಿ ಎಷ್ಟು ವೇಸ್ಟ್ ಆಯಿತು. ನಿನ್ನೆಯಿಂದ ಇವತ್ತಿನವರೆಗೂ ಅದೇ ಮತ್ತೆ ರಿಪೀಟ್ ಮಾಡ್ತಿರ್ತೀವಿ ಒಳಗೆ.
ಈ ಥರ ಅನ್ಬಾರ್ದಾಗಿತ್ತು, ಈ ಥರ ಮಾತಾಡಬಾರ್ದಾಗಿತ್ತು, ಅವ್ರು ಈ ಥರ ಮಾತಾಡಬಾರ್ದಾಗಿತ್ತು, ನಾನು ಈ ಥರ ಮಾತಾಡಬಾರ್ದಾಗಿತ್ತು. ಇಡೀ ದಿನ ನಮ್ಮ ಸಂಕಲ್ಪ ಶಕ್ತಿ ಅದರಲ್ಲಿನೇ ಹೋಗಿಬಿಡ್ತದೆ. ಈ ಥರ ಬಾಬಾ ಹೇಳ್ತಾರೆ, ವಚನಗಳ ಕಾರಣದಿಂದ ಸಂಕಲ್ಪ ಶಕ್ತಿಯ ಮೇಲೆ ವಿಪರೀತ ಪರಿಣಾಮ ಆಗ್ತದೆ. ಮನ್ಸಾ ವಾಚಾ ಕೋ ಭಿ ಅಪ್ನಿ ತರಫ್ ಖಿಂಚತಿ. ಮತ್ತು ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳು ನಡೆದಾಗ ಸಂಕಲ್ಪದ ಆಧಾರದಿಂದ ಮತ್ತು ಅಂಥ ಮಾತುಗಳೇ ನಮ್ಮ ಬಾಯಿಂದ ಬರ್ತಾ ಹೋಗ್ತವೆ. ಸುಮ್ಮನೆ ನಾವಷ್ಟೇ ವ್ಯರ್ಥ ಸಂಕಲ್ಪ ಮಾಡೋದಿಲ್ಲ ಆವಾಗ. ಮತ್ತದನ್ನು 10 ಸಲ ಎಲ್ಲರ ಮುಂದೆ ಹೇಳ್ಕೋತೀವಿ. ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗಾಗಬಾರ್ದಾಗಿತ್ತು, ಹಿಂಗೆ ನಡಿಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು. ಅಂದರೆ ಮತ್ತೆ ವಾಚಾಶಕ್ತಿನೂ ವ್ಯರ್ಥ ಆಗ್ತಿರ್ತದೆ. ಮನಸ್ಸು ವಚನಗಳನ್ನು ತನ್ನ ಕಡೆಗೆ ಎಳೀತದೆ. ವಚನಗಳ ಪರಿಣಾಮ ಸಂಕಲ್ಪದ ಮೇಲೆ, ಸಂಕಲ್ಪದ ಪರಿಣಾಮ ಮಾತುಗಳ ಮೇಲೆ ಆಗ್ತಾ ಇರ್ತದೆ. आज बाप दादा वाणी अर्थात बोल की तरफ विशेष अटेंशन दिला रहे हैं, क्योंकि बोल का संबंध अपने साथ भी है और सर्व के साथ भी है. ಈ ದಿನ ಬಾಬೋರು ವಿಶೇಷವಾಗಿ ವಾಣಿ ಮತ್ತು ಶಬ್ದಗಳ ಕಡೆಗೆ ನಿಮ್ಮ ಗಮನವನ್ನು ಸೆಳೀತಾ ಇದ್ದಾರೆ. ಶಬ್ದಗಳ ಸಂಬಂಧ ನಮ್ಮ ಜೊತೆಗೂ ಇದೆ, ಸರ್ವರ ಜೊತೆಗೂ ಇದೆ. ಮಾತಿನ ಮೂಲಕನೇ ಸಂಬಂಧ ಕೆಡ್ತದೆ, ಮಾತಿನ ಮೂಲಕನೇ ಸಂಬಂಧ ಬೆಳೀತದೆ. ಸಂಬಂಧ ಕೆಡಿಸ್ಕೊಳ್ಳಿಕ್ಕೆ ಒಂದೇ ಮಾತು ಸಾಕು, ಒಂದೇ ಶಬ್ದ ಸಾಕು. ಸಂಬಂಧ ಬೆಳೆಸಲಿಕ್ಕೆ ಅವಾಗ ಒಂದೇ ಒಂದು ಪ್ರೀತಿಯ ಮಾತು, ಒಳ್ಳೆ ಮಾತು ಸಾಕು. और देखा क्या मनसा द्वारा याद में रहना, उसके लिए फिर भी बीच बीच में प्रोग्राम रखते, लेकिन बोल के लिए अलबेलापन ज़्यादा है. ಸಂಕಲ್ಪಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಆಗಾಗ ಯೋಗ ಮಾಡ್ತೀರಿ, ಬಟ್ಟಿ ಕಾರ್ಯಕ್ರಮ ಮಾಡ್ತೀರಿ, ಮನಸ್ಸನ್ನು ಸರಿ ಮಾಡಿಕೊಳ್ಳಿ. ಆದರೆ ಮಾತುಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಯಾವ ಕಾರ್ಯಕ್ರಮನೂ ಮಾಡೋದಿಲ್ಲ. ಹೆಂಗೆ ಬೇಕು ಹಂಗೆ ಮಾತಾಡ್ತಾನೇ ಇರ್ತೀರಿ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೇ ಇರೋದು. ಈ ವಿಷಯದ ಬಗ್ಗೆ ಬಾಬಾ ಇವತ್ತು ನಿಮಗೆ ವಿಶೇಷ ಶಿಕ್ಷಣ ಕೊಡ್ತಾ ಇದ್ದಾರೆ. ಮಾತಿನ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿ ನೀವು ಮಾತಾಡಬೇಕು. ಈ ವಚನಗಳ ಬಗ್ಗೆ ವಿಶೇಷವಾಗಿ ನೀವು ಇವತ್ತು ಬಾಬಾ ಏನು ಶಿಕ್ಷಣ ಕೊಡ್ತಾ ಇದ್ದಾರೆ ಅದಕ್ಕೆ ಅಂಡರ್ಲೈನ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಮಾತಿನ ಕಡೆಗೆ ಗಮನ ಕಡಿಮೆ ಇದೆ, ಅಲಕ್ಷ್ಯತನ ಜಾಸ್ತಿ ಇದೆ, ಹುಡುಗಾಟಿಕೆತನ ಜಾಸ್ತಿ ಇದೆ. 2 ವರ್ಷ ಪಹಲೆ बाप दादा ने विशेष पुरुषार्थ में सेवा में आगे बढ़ने वाले महारथी आत्माओं को और सभी को 3 बातें बोल के लिए कही थी. 2 ವರ್ಷಗಳ ಹಿಂದೆ ಬಾಬೋರು ವಿಶೇಷ ಪುರುಷಾರ್ಥ ಮಾಡುವಂಥ ಮಕ್ಕಳಿಗೆ ಮತ್ತು ಮಹಾರಥಿ ಆತ್ಮರಿಗೆ 3 ವಿಷಯಗಳನ್ನು ತಿಳಿಸಿದರು. ಮಾತಿನ ಬಗ್ಗೆ 3 ವಿಶೇಷವಾದ ಶಿಕ್ಷಣ ಕೊಟ್ಟಿದ್ರು. 3 ರೀತಿಯಿಂದ ನೀವು ಮಾತಾಡಬೇಕು ಅಂತ ಹೇಳಿದರು. ಏಕ್ ಕಮ್ ಬೋಲು, ಧೀರೆ ಬೋಲು, ಮಧುರ ಬೋಲು. ಮಾತಿನ ಸಲುವಾಗಿ ಬಾಬಾ ಕೊಟ್ಟಂಥ ವಿಶೇಷ ಶಿಕ್ಷಣ ಏನು ಅಂದರೆ, ಕಡಿಮೆ ಮಾತಾಡ್ರಿ, ನಿಧಾನಕ್ಕೆ ಮಾತಾಡ್ರಿ, ಮಧುರವಾಗಿ ಮಾತಾಡ್ರಿ. ಈ ಶಿಕ್ಷಣ ಯಾವತ್ತೂ ಬಾಬಾ ನಮಗೆ ಕೊಟ್ಟಿದ್ದಾರೆ. ವ್ಯರ್ಥ ಬೋಲನೆ ಕಿ ನಿಶಾನಿ ಹೇ ವಹ ज़्यादा बोलेगा, मजबूरी से समय प्रमाण, संगठन प्रमाण अपने को कंट्रोल करेगा, लेकिन अंदर ऐसा महसूस करेगा
जैसे कोई ने शांति में चुप रहने के लिए बांधा है. ವ್ಯರ್ಥ ಮಾತಾಡುವಂಥವರು ಜಾಸ್ತಿ ಮಾತಾಡ್ತಾರೆ. ಯಾರಾದರೂ ಅವರನ್ನು ಮಾತಾಡಬೇಡಿ ಅಂತ ಕೂಡಿಸಿದರೆ ಅದು ಒಂದು ಶಿಕ್ಷೆ ಥರ ಅನುಭವ ಆಗ್ತದೆ ಅವರಿಗೆ. ಯಾವಾಗ ಕ್ಲಾಸ್ನಿಂದ ಹೊರಗೆ ಹೋಗ್ತೀನಿ, ಯಾವಾಗ ಮಾತಾಡ್ತೀನಿ ಅನ್ನೋಂಗಾಗಿರ್ತದೆ. ಯಾವಾಗ ಇವ್ರು ಯೋಗ ಮುಗಿಸ್ತಾರೆ, ಯಾವಾಗ ನಾನು ಮಾತಾಡಬೇಕು ಅನ್ನೋ ಥರ ಅನುಭವ ಮಾಡುತ್ತೆ. ಶಾಂತಿಯಲ್ಲಿ ಇರುವುದು ಅಂದರೆ ಒಂದು ಬಂಧನ ಅನ್ನಿಸ್ತದೆ, ಒಂದು ಶಿಕ್ಷೆ ಅನ್ನಿಸ್ತದೆ. ವ್ಯರ್ಥ ಬೋಲ್ ಬಡೇತೆ ಬಡ ನುಕ್ಸಾನ್ ಕ್ಯಾ ಕರ್ತಾ ಹೈ. ವ್ಯರ್ಥ ಮಾತುಗಳಿಂದ ಆಗುವ ದೊಡ್ಡ ಹಾನಿ, ನುಕ್ಸಾನ್ ಯಾವುದು? ಏಕತೋ ಶಾರೀರಿಕ ಎನರ್ಜಿ समाप्त होगी क्योंकि खर्च होता है और दूसरा समय व्यर्थ जाता है. ಜಾಸ್ತಿ ಮಾತಾಡೋದ್ರಿಂದ, ವ್ಯರ್ಥ ಮಾತಾಡೋದ್ರಿಂದ ದೇಹದ ಶಕ್ತಿ ಕಡಿಮೆ ಆಗ್ತದೆ. ಎರಡನೇದು, ಸಮಯನೂ ವ್ಯರ್ಥವಾಗಿ ಕಳೀತದೆ, ಸಮಯದ ಶಕ್ತಿನೂ ವೇಸ್ಟ್ ಆಗ್ತದೆ. व्यर्थ बोलने वालों की आदत क्या होगी? छोटी सी बात को बहुत लंबा चौड़ा करेगा और बात करने का तरीका कथा मुवाफिक होगा. ವ್ಯರ್ಥ ಮಾತಾಡುವಂಥವರು ಏನು ಮಾಡ್ತಾರಂದರೆ, ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡಿ ಹೇಳ್ತಾರೆ. ಅಂದರೆ ರಾಮಾಯಣ ಮಹಾಭಾರತದ ಥರ ಕಥೆಯ ರೂಪದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಜೈಸೆ ರಾಮಾಯಣ ಮಹಾಭಾರತ್ ಕಿ ಕಥಾ ಹೈ, ಇಂಟ್ರೆಸ್ಟ್ ಸೆ ಸುನಾತೆ ಹೈ ನಾ, ಖುದ್ ಭಿ ರುಚಿ ಸೆ बोलेगा, दूसरे के भी रुचि पैदा कर लेगा, लेकिन रिजल्ट क्या होगी? ರಾಮಾಯಣ ಮಹಾಭಾರತದಲ್ಲಿ ಏನಿದೆ? ಏನೇನೂ ಇಲ್ಲ. ಆದರೆ ಅದನ್ನು ಹೇಳೋರು ಎಷ್ಟು ರುಚಿಯಿಂದ ಹೇಳ್ತಾರೆ, ಪ್ರವಚನ ಮಾಡ್ತಾರೆ. ಕೇಳೋರು ರುಚಿಯಿಂದ ಕೇಳ್ತಾರೆ. ಟಿ ವಿಯಲ್ಲಿ ರಾಮಾಯಣ ಮಹಾಭಾರತ ಬಂತು, ಜನ ಊಟ ಬಿಟ್ಟಾದರೂ ಅದನ್ನು ನೋಡ್ತಿದ್ರು. ಅಷ್ಟು ಅವ್ರು ಏನು ಮಾಡಿದರು, ಜನರಲ್ಲಿ ಆಸಕ್ತಿ ಹುಟ್ಟಿಸಿದ್ರು. ಲೇಕಿನ್ ರಿಸಲ್ಟ್ ಕ್ಯಾ ಹೈ? ಆದರೆ ರಾಮಾಯಣ ಮತ್ತು ಮಹಾಭಾರತದ ಫಲಿತಾಂಶ ಏನಾಗಿತ್ತು, ಏನಾಗಿದೆ? ರಾಮ ವನವಾಸ ಗಯಾ, ಕೌರವೋ और पांडवों की युद्ध हुई, कहानी जैसा दिखाते हैं सार कुछ भी नहीं. ರಾಮಾಯಣದಲ್ಲಿ ರಾಮನಿಗೆ ಬರೇ ವನವಾಸ ಉಪವಾಸ ಸಿಕ್ತು. ಮಹಾಭಾರತದಲ್ಲಿ ಕೌರವರು ಪಾಂಡವರ ಯುದ್ಧ ನಡೀತು. ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಜನ ಸತ್ರು. ಇಷ್ಟೇ ತಾನೇ ಅದರ ಸಾರ, ಇನ್ನೇನೂ ಇಲ್ಲ ಅದರ. ಲೇಕಿನ್ ಸಾಜ್ ಬಹುತ್ ರಮಣೀಕ್ ಹೋತಾ ಹೈ. ಆದರೆ ಹೇಳೋರು ಬಹಳ ಅದನ್ನು ರಮಣೀಕ ಮಾಡಿ ಹೇಳ್ತಾರೆ. ಹಿಂದಿನಿಂದ ಮ್ಯೂಸಿಕ್ ಹಾಕ್ತಾರೆ, ಮಧ್ಯ ಮಧ್ಯ ಹಾಡುಗಳನ್ನು ಸೇರಿಸ್ತಾರೆ. ಹೀಗಾಗಿ ನೋಡೋರ್ಗೇನು ಅನ್ನಿಸ್ತದೆ, ಬಹಳ ರಮಣೀಕವಾಗಿ ಕಾಣಿಸ್ತದೆ. ಇಸ್ಕೋ ಕಹತೆ ಹೇ ಕಥಾ, ಅದಕ್ಕೆ ಹೇಳ್ತಾರೆ ಕಥೆ ಅಂತ. ಶಿವಬಾಬಾ ನಮಗೆ ಕಥೆ ಹೇಳೋದಿಲ್ಲ, ನೇರವಾಗಿ ಜ್ಞಾನ ಹೇಳ್ತಾರೆ. ರಾಮಾಯಣದ ಸಾರ 5 ನಿಮಿಷದಲ್ಲಿ ಬಾಬಾ ಹೇಳಿ ಮುಗಿಸ್ಬಿಡ್ತಾರೆ. ಮಹಾಭಾರತದ ಸಾರ 2 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಅವರು ಅದನ್ನು ವರ್ಷಾನುಗಟ್ಟಲೆ ಏನು ಮಾಡಿದರು, ಎಳೆದ್ರು ಎಳೆದ್ರು ಎಳೆದ್ರು. ಇಲ್ಲಿ ಕಥೆ ಇಲ್ಲ, ನೇರವಾದ ಜ್ಞಾನ ಇದೆ. ಹೀಗಾಗಿ ಜನರಿಗಿದು ಹಿಡಿಸೋದಿಲ್ಲ. ಕಥಾರೂಪದಲ್ಲಿ ಮಾಡಿ, ಈಗೊಬ್ಬ ರಾಜ ಇದ್ದ, ಒಬ್ಬ ರಾಣಿ ಇದ್ಲು, ಹಂಗೆ ಜಗಳ ಮಾಡಿದ್ರು, ಅವಳು ಹಿಂಗೆ ಇನ್ಸಲ್ಟ್ ಮಾಡಿದ್ಲು, ಅವನು ಬಿದ್ದ, ಅವನು ಎದ್ದ ಅಂತ ಕತೆ ಹೇಳಿದಾಗ ಜನ ಅದನ್ನು ಏನು ಮಾಡ್ತಾರೆ, ಬಹಳ ಆಸಕ್ತಿಯಿಂದ ನೋಡ್ತಾರೆ. व्यर्थ बोलने वाले माया के प्रभाव के कारण वह कमज़ोर आत्मा है.
उन्हों को सुनने और सुनाने के साथी बहुत जल्दी बनते. ವ್ಯರ್ಥ ಮಾತನಾಡುವಂಥವರು ತಮ್ಮ ಮಾತಿನ ಪ್ರಭಾವದಿಂದ ಅನೇಕರನ್ನು ತಮ್ಮ ಸಾಥಿ ಮಾಡ್ಕೊಳ್ತಾರೆ. ಅನೇಕರು ಸಿಕ್ಬಿಡ್ತಾರೆ ಅವ್ರಿಗೆ ಕೇಳೋರು. ನೀವು ಕತೆ ಹೇಳಕ್ಕೆ ಶುರು ಮಾಡಿರಿ, ಎಷ್ಟು ಜನ ಬಂದು ನಿಂತ್ಕೋತಾರೆ ನೋಡ್ರಿ. ಹಾಗೆ ವ್ಯರ್ಥ ಮಾತಾಡೋರು ಒಮ್ಮೆ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಭಾಳ ಜನ ಸಾಥಿ ಆಗಿಬಿಡ್ತಾರೆ ಅವ್ರಿಗೆ. ಅದೇ ಜ್ಞಾನ ಹೇಳಲಿಕ್ಕೆ ಶುರು ಮಾಡಿರಿ, ನೀವು ಹಿಂಗೆ ಮಾಡಬಾರ್ದು, ಹಿಂಗೆ ನಡಿಬಾರ್ದು, ಇದು ಶ್ರೀಮತ ಅಲ್ಲ ಅಂತ ನೀವು ಹೇಳ್ರಿ, ಕೇಳಲಿಕ್ಕೆ ಯಾರು ಬರೋದಿಲ್ಲ ನಿಮ್ಮ ಹತ್ರ. ಅದರ ಬದಲಾಗಿ ಅವ್ರು ಹಿಂಗೆ ಮಾಡಿದರು, ಇವ್ರು ಹಂಗೆ ಮಾಡಿದರು, ಹಿಂಗೆ ಮಾಡ್ಬೋದಾ ಅಂತ ಶುರು ಮಾಡಿರಿ, 10 ಜನ ಸೇರ್ತಾರಲ್ಲಿ. ಇಲ್ಲ, ಇದೆಲ್ಲ ನಮಗೆ ಬೇಕಿಲ್ಲ, ನಮ್ಮ ಪುರುಷಾರ್ಥ ಆಯಿತು, ನಾವಾಯಿತು, ನೀವು ಯಾರನ್ನೂ ನೋಡಬೇಡ್ರಿ, ಬಾಬೋರ್ನ ನೋಡ್ರಿ, ಶ್ರೀಮತ ಪಾಲನೆ ಮಾಡ್ರಿ ಅಂತ ನಿಂತು ಹೇಳಿದರೆ ಯಾರು ಹತ್ರ ಬರೋದಿಲ್ಲ ಕೇಳಲಿಕ್ಕೆ. ಬೇಜಾರಾಗ್ಬಿಡ್ತದೆ ಅವ್ರಿಗೆ, ಇದು ಯಾಕೆ ಹಿಂಗೆ ಹೇಳಿದರು ಅಂತ. ಕಥೆ ಹೇಳ್ರಿ, ಸೇರ್ಕೊಂಡು ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಐಸಿ ಆತ್ಮ ಏಕಾಂತ ಪ್ರಿಯ ಹೋ ನಹಿ ಸಕ್ತಿ, ಇಸ್ಲಿಯೇ ವಹ ಸಾಥಿ ಬನಾನೆ ಮೇ ಬಹುತ್ ಹೋಶಿಯಾರ್ ಹೋಗ. ವ್ಯರ್ಥ ಮಾತಾಡೋರು ಅವ್ರಿಗೆ ಯಾವಾಗಲೂ ಜನ ಬೇಕು, ಮಾತಾಡಲಿಕ್ಕೆ, ಕೇಳಲಿಕ್ಕೆ, ಹೇಳಲಿಕ್ಕೆ ಜನ ಬೇಕವ್ರಿಗೆ. ಏಕಾಂತದಲ್ಲಿ ಕುಳಿತು ಯೋಗ ಮಾಡುವ ಅಭ್ಯಾಸ, ಮುರಳಿ ಓದುವ ಅಭ್ಯಾಸ ಅವರಲ್ಲಿ ಇರೋದಿಲ್ಲ. ಬಾಹರ್ ಸೆ ಕಭಿ ಕಭಿ ಐಸೆ ದಿಖಾಯಿ ದೇತಾ कि इन्हों का संग पावरफुल और ज़्यादा लगता है, लेकिन एक बात सदा के लिए याद रखो कि माया के जाने का अंतिम चरण है. इसलिए विदाई लेते लेते भी अपना तीर लगाती रहती. इसलिए कभी कभी कहाँ कहाँ माया का प्रभाव अपना काम कर लेता है. ನೋಡೋರಿಗೆ ಏನು ಅನ್ನಿಸ್ತದೆ, ಇವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ, ಅದಕ್ಕೆ ಜನ ಅವ್ರ ಸುತ್ತಮುತ್ತ ಇರ್ತಾರೆ, ಇವ್ರ ಹತ್ರ ಏನೋ ಒಂದು ಕಲೆ ಇರಬಹುದು ಅಂತ ತಿಳ್ಕೊತಾರೆ. ಇವರ ಒಂದು ಗ್ರೂಪ್ ಅಥವಾ ಸಂಘಟನೆಯಲ್ಲಿ ಶಕ್ತಿ ಇರಬಹುದು ಅಂತ ತಿಳ್ಕೊತಾರೆ. ಆದರೆ ಅದು ಶಕ್ತಿ ಇರೋದಿಲ್ಲ, ಅದು ಮಾಯೆಯ ಒಂದು ರೂಪ ಇರ್ತದೆ ಅಂತ ಹೇಳ್ತಾರೆ ಬಾ. ಮಾಯೆ ಈಗ ಹೋಗ್ತಾ ಇದೆ, ನಿಮ್ಮಿಂದ ವಿದಾಯಿ ತಗೊಂಡು ಹೋಗ್ತಾ ಇದೆ. ಹೋಗ್ತಾ ಹೋಗ್ತಾನೆ ಒಂದು ಬಾಣ ಹೊಡೆದೇ ಹೋಗ್ತದೆ ಮಾಯೆ. ನೀವು ಇದು ಒಂದು ಲಾಸ್ಟ್ ಪ್ರಯತ್ನ, ಕೊನೆ ಪ್ರಯತ್ನ ಒಂದು ಮಾಡೋಣ ಅಂತ ವ್ಯರ್ಥ ಮಾತಾಡೋರನ್ನ ಒಬ್ಬರನ್ನ ನಿಮ್ಮ ಹತ್ರ ಬಿಟ್ಟೇ ಬಿಡ್ತದೆ ಮಾಯೆ. ಇದು ಒಂದು ಕೊನೆ ಪ್ರಯತ್ನ ನೋಡೋಣ ಅಂತ ಮಾಯೆ ತನ್ನ ಪ್ರಭಾವ ಹಾಕುವ ಕೆಲಸ ಮಾಡ್ತದೆ. ವಹ ಆರಾಮ್ ಸೆ ಜಾನೆ ವಾಲಿ ನಹಿ, ಹಂಗೆ ಸುಮ್ಮನೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಮಾಯೆ. ಕೊನೆಯವರೆಗೂ ಸತಾಯಿಸಿ, ಕಾಡಿಸಿ, ಬೀಳಿಸಿ ನಿಮ್ಮನ್ನು ಫೇಲ್ ಮಾಡಲಿಕ್ಕೆ ಶತ ಪ್ರಯತ್ನ ಮಾಡಿ ಹೋಗ್ತದೆ. ಲಾಸ್ಟ್ घड़ी तक डायरेक्ट नहीं तो इनडायरेक्ट, कड़वा रूप नहीं तो बहुत मीठा रूप और नया नया रूप धारण कर ಬ್ರಾಹ್ಮಣೋं की ಟ್ರಯಲ್ करती रहती. ಕೊನೆ ಗಳಿಗೆವರೆಗೂ ಮಾಯೆ ನಿಮ್ಮನ್ನು ಪರೀಕ್ಷೆ ಮಾಡ್ತದೆ. ನೇರವಾಗಿ ಪರೀಕ್ಷೆ ಮಾಡದಿದ್ರೂ ಅಪರೋಕ್ಷವಾಗಿ ಪರೀಕ್ಷೆ ಮಾಡ್ತದೆ. ಮೊದಲು ಕಹಿ ರೂಪದಲ್ಲಿ ಬಂದು ನೋಡ್ತದೆ, ಇಲ್ಲದಿದ್ದರೆ ಸಿಹಿ ರೂಪದಲ್ಲಿ ಬಂದು ನೋಡ್ತದೆ. ಒಮ್ಮೆ ಆಸುರಿ ರೂಪದಲ್ಲಿ ಬಂದು ನೋಡ್ತದೆ ನಿಮ್ಮ ಹತ್ರ, ಆಮೇಲೆ ಬ್ರಾಹ್ಮಣರ ರೂಪದಲ್ಲಿ ಬಂದು ನೋಡ್ತದೆ. ಯೋಗಿಗಳಿಗೆ ಯೋಗಿಯ ರೂಪದಲ್ಲಿ ಬಂದು ಕಾಡಿಸ್ತದೆ, ಜ್ಞಾನಿಗಳಿಗೆ ಜ್ಞಾನಿಯ ರೂಪದಲ್ಲಿ ಬಂದು ಕಾಡಿಸ್ತದೆ ಮಾಯೆ. फिर भोले भोले ब्राह्मण क्या कहते, यह तो बाप दादा ने सुनाया ही नहीं था कि इस रूप में भी माया आती है. ಮಕ್ಕಳು ಮಾಯೆಗೆ ವಶ ಆಗಿಬಿಡ್ತಾರೆ. ನಂತರ ಬಾಬೋರು ಕೇಳ್ತಾರಂತೆ, ಬಾಬಾ ನೀನು ಈ ಥರ ಹೇಳೇ ಇರಲಿಲ್ಲ,
ಬಾಬನ ಮಕ್ಕಳ ರೂಪದಲ್ಲಿನೋ ಮಾಯೆ ಬರ್ತದನ್ನೋದು ನಮಗೆ ನೀನು ತಿಳಿಸೇ ಇರಲಿಲ್ಲ ಅಂತ ಬಾಬನಿಗೆ ಉಲ್ಟಾ ಕೇಳ್ತಾರಂತೆ. ಈ ರೂಪದಲ್ಲೇನೋ ಮಾಯೆ ಬರುತ್ತಾ, ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. अलबेलेपन के कारण अपने को चेक भी नहीं करते और सोचते हैं बाप दादा कहते कि माया आएगी, आधा अक्षर याद रखते हैं कि माया आएगी, लेकिन माया जीत बनना है यह भूल जाते. ಬಾಬಾ ಹೇಳಿದಾರಲ್ಲ, ಕೊನೆಯವರೆಗೂ ಮಾಯೆ ಅಂತೂ ಬಂದೇ ಬರ್ತದೆ ಅಂತ, ಅದು ನೆನ್ಪಿಟ್ಕೊಳ್ತಾರೆ. ಮಾಯೆ ಬರ್ತದೆ ಅಂತ ಬಾಬಾ ಹೇಳಿದ್ದಾರೆ. ಅದೇ ವಾಕ್ಯದಲ್ಲಿ ಮುಂದೆ ಏನು ಹೇಳಿದ್ದಾರೆ? ಮಾಯೆ ಬಂದ್ರೂ ನೀವು ಮಾಯಾ ಜೀತ ಆಗಬೇಕು ಅಂತ ಹೇಳಿದ್ದಾರೆ. ಅರ್ಧ ವಾಕ್ಯ ನೆನ್ಪಿಟ್ಕೋತಾರೆ, ಮಾಯೆ ಬರ್ತದೆ ಅನ್ನೋದು ನೆನ್ಪಿಟ್ಕೋತಾರೆ. ನಾನು ಮಾಯಾ ಜೀತ ಆಗಬೇಕು ಅನ್ನೋದನ್ನು ಮರ್ತು ಬಿಡ್ತಾರೆ. ಅರ್ಧ ನೆನ್ಪಿಟ್ಕೋತಾರೆ, ಅರ್ಧ ಮರೀತಾರೆ. ಯಾ ಭೂಲ್ ಜಾತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಮಾಯೆ ಬರುತ್ತೆ ನಿಜ, ಆ ಮಾಯೆಯನ್ನು ನಾನೇ ಗೆಲ್ಲಬೇಕು ಅಂತಲೂ ನೆನ್ಪಿಟ್ಕೊಳ್ರಿ. ಬರುವಂಥ ಮಾಯೆಗೆ ಕ್ಷಣದಲ್ಲಿ ಹೊಡೆದಾಕ್ರಿ, ದೂರ ಸರಿಸ್ರಿ ಅಂತ ಹೇಳ್ತಾರೆ. ಮಾಯಾ ಜೀತ ಆಗ್ರಿ. ಅವ್ರ ಬಾತ್ ಇನ್ನೊಂದು ವಿಷಯ, ಮಾತಿನ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಮೊದಲನೇದೇನು ಹೇಳಿದರು? ವ್ಯರ್ಥ ಮಾತಾಡ್ತೀರಿ, ಕಥಾರೂಪದಲ್ಲಿ ವರ್ಣನೆ ಮಾಡ್ತೀರಿ, ಅದರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ. ನಿಮ್ಮ ದೈಹಿಕ ಶಕ್ತಿನೂ ವೇಸ್ಟ್ ಆಗ್ತದೆ, ನಿಮ್ಮ ವಾಚಾಶಕ್ತಿ ಸಮಯನೂ ವೇಸ್ಟ್ ಆಗ್ತದೆ ಅಂಥೇಳಿ. ಇನ್ನು ಮಾತಿನ ಬಗ್ಗೆ ಇನ್ನೊಂದು ವಿಷಯ ಬಾಬಾ ಹೇಳ್ತಾ ಇದ್ದಾರೆ. ವ್ಯರ್ಥವ ಸಾಧಾರಣ ಬೋಲಕ್ಕೆ ಭಿನ್ನ ಭಿನ್ನ ರೂಪ ದೇಖಿ. ವ್ಯರ್ಥ ಮಾತು ಅಂದರೆ ಅದು ಒಂದೇ ಥರ ಇರೋದಿಲ್ಲ, ಅದ್ರಾಗ ಭಾಳ ವೆರೈಟಿ ಅದಾವೆ ಅಂತಾರೆ ಬಾಬಾ. ವ್ಯರ್ಥದಲ್ಲಿ ಅನೇಕ ವಿವಿಧತೆ ಇದೆ, ವೆರೈಟಿ ಇದೆ. ವ್ಯರ್ಥ ಮಾತು ಅಥವಾ ಸಾಧಾರಣ ಮಾತಿನ ಭಿನ್ನ ಭಿನ್ನ ರೂಪಗಳನ್ನು ಬಾಬಾ ನೋಡಿದ್ರಿ ಇವತ್ತು. ಏಕ ಸೀಮಾ ಸೆ ಬಾಹರ್ ಅರ್ಥಾತ್ ಲಿಮಿಟ್ ಸೆ ಪರೆ ಹಸಿ ಮಜಾಕ್. ವ್ಯರ್ಥದಲ್ಲಿ ಇದು ಬರ್ತದೆ. ಯಾವುದು ಅಂದರೆ ಮಿತಿ ಮೀರಿ ಜೋಕ್ ಮಾಡೋದು, ಮಿತಿ ಮೀರಿ ನಗೋದು, ಶಬ್ದ ಮಾಡಿ ನಗೋದು, ಇದು ವ್ಯರ್ಥನೆ. ನಗೋದಕ್ಕೂ ಒಂದು ಲಿಮಿಟ್ ಇರಬೇಕು ಅಂತಾರೆ ಬಾಬಾ, ಒಂದು ಮಿತಿ ಇರಬೇಕು. ಆ ಮಿತಿ ಬಿಟ್ಟು ನೀವು ಹಸಿ ಮಜಾಕ್ ಕರ್ನ ಸೀಮಾ ಸೆ ಬಾಹರ್ ಯಹ ಭಿ ವ್ಯರ್ಥ. ಜೋಕ್ ಮಾಡ್ರಿ, ನಗ್ರಿ, ಆದರೆ ಪ್ರತಿ ಹೊತ್ತಿಗೂ ಅದನ್ನೇ ಮಾಡ್ತಾ ಹೋಗಬಾರ್ದು, ಇಡೀ ದಿನ ಅದನ್ನೇ ಮಾಡಬಾರ್ದು. ದೂಸರ ಟಾಂಟಿಂಗ್ ಕರ್ನ. ಎರಡನೇದೇನೆಂದರೆ ಒಬ್ಬರ ಮೇಲೆ ಹಾಕಿ ಮಾತಾಡೋದಿರ್ತದೆ, ಅದನ್ನು ಅವ್ರಿಗೆ ಚುಚ್ಚಿರಬೇಕು, ಆದರೆ ನೇರವಾಗಿ ಅನ್ನಂಗಿಲ್ಲ ಅವ್ರಿಗೆ. ಇನ್ನೊಬ್ಬರ ಮೇಲೆ ಹಾಕಿ ಮಾತಾಡೋದು, ವಿಷಯ ಇವ್ರದ್ದು ಇನ್ನೊಬ್ಬರ ಮೇಲೆ ಹಾಕಿ ಮಾತಾಡೋದು, ಅಂದರೆ ಟಾಂಟಿಂಗ್ ಮಾಡೋದು ಅಥವಾ ಚುಚ್ಚಿ ಮಾತಾಡೋದು, ಇದು ವ್ಯರ್ಥದಲ್ಲಿನೇ ಬರ್ತದೆ. ಮಾತಿನ ಗಾಯ ಮಾಯುವುದು ಬಹಳ ಕಷ್ಟ. ಸ್ಥೂಲ ಗಾಯ ಏನೋ ಮಲಾಂಪಟ್ಟಿ ಮಾಡಿಕೊಂಡ್ರೆ ವಾಸಿಯಾಗಿಬಿಡ್ತದೆ. ಮಾತಿನಿಂದ ಒಡೆದಿದ್ದು ವರ್ಷಗಳ ತನಕ ಒಳಗೇ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡ್ರಿ. ನಮ್ಮ ಮಾತಿನಿಂದ ಯಾರಿಗೂ ದುಃಖ ಆಗಬಾರದು, ಯಾರ ಮನಸ್ಸಿಗೆ ಗಾಯ ಆಗಬಾರದು. ತೀಸರ ಒಂದು ಭಾಳ ಜೋಕ್ ಮಾಡೋದು, ನಗೋದು, ಅದು ತಪ್ಪು. ಎರಡನೇದು ಚುಚ್ಚಿ ಮಾತಾಡೋದು, ಟಾಂಟ್ ಮಾಡೋದು. ಗೊತ್ತಾಯ್ತಲ್ಲ ಟಾಂಟ್ ಅಂದರೆ ಏನಂತ. ಮೂರನೇದು ಇದರ್ ಉದರ್ಕೆ ಸಮಾಚಾರ ಇಕಟ್ಟಾ ಕರ್ ಸುನನಾ ಔರ್ ಸುನಾ. ಅಲ್ಲಿ ಇಲ್ಲಿಯ ಸುದ್ದಿಗಳನ್ನು ಮೊದಲು ಕಲೆಕ್ಟ್ ಮಾಡೋದು,
ತಿಳ್ಕೊಳ್ಳೋದು, ಆಮೇಲೆ ಅದನ್ನು ಇನ್ನೊಬ್ಬರ ಮುಂದೆ ಹೇಳೋದು, ಪ್ರಚಾರ ಮಾಡೋದು. ಪ್ರಚಾರ ಸಮಿತಿ. ಜ್ಞಾನ ಪ್ರಚಾರದ ಬದಲಾಗಿ ಅವರಿವರ ಸುದ್ದಿಗಳನ್ನು, ಅವರಿವರ ತಪ್ಪುಗಳನ್ನು, ಅವರಿವರ ಅವಗುಣಗಳನ್ನು ಪ್ರಚಾರ ಮಾಡೋದು. ಇದು ವ್ಯರ್ಥ ಮಾತಿನಲ್ಲಿ ಬರ್ತದೆ. ಚೌಥ, कुछ सेवा समाचार और सेवा समाचार के साथ ಸೇವಾಧಾರಿಯೋಂ ಕಿ ಕಮ್ಜೋರಿ ಕಾ ಚಿಂತನ್. ನಾಲ್ಕನೇದೇನಪ್ಪ ಅಂದರೆ, ಶುರು ಮಾಡುವಾಗ ಸೇವೆಯ ಸಮಾಚಾರ ಹೇಳ್ತಾ ಇದ್ದಾರೇನೋ ಅಂತ ಅನ್ನಿಸ್ಬೇಕು ಜನರಿಗೆ. ಅಲ್ಲಿ ಸೇವೆ ನಡೀತು, ಇಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ಅಂತ ಶುರು ಮಾಡ್ತಾರೆ. ಆ ಸೇವಾ ಸಮಾಚಾರ ಹೇಳ್ತಾ ಹೇಳ್ತಾ ಅಲ್ಲಿ ಯಾರಿದ್ರು ಸೇವಾಧಾರಿಗಳು ಅವರ ಅವಗುಣಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಎಲ್ಲ ಸರಿ ಮಾಡಿದರು, ಒಂದು ಊಟ ಸರಿ ಹಾಕಲಿಲ್ಲ, ಒಂದು ಸರಿ ನೋಡ್ಕೊಳ್ಳಿಲ್ಲ, ಒಂದು ಹಿಂಗೆ ಮಾಡಿದರು, ಒಂದು ಹಂಗೆ ಮಾಡಿದರು ಅಂತ ಅಲ್ಲಿ ಸೇವಾಧಾರಿಗಳ ಬಗ್ಗೆ ಗ್ಲಾನಿ ಮಾಡೋದು. ಇದು ಸಹ ವ್ಯರ್ಥ ಆಗಿದೆ. ಇದಕ್ಕೆ ಬಾಬಾ ಏನು ಹೇಳ್ತಾರಂದರೆ, ಸೇವಾ ಸಮಾಚಾರ ಅಂತ ಹೇಳಲಿಕ್ಕೆ ಹೋಗಿ ಜೊತೆಗೆ ಏನೋ ಅನ್ಯರ ನಿಂದನೆ ಮಾಡೋದಿದೆ ಅಲ್ಲ, ಇದಕ್ಕೆ ಮಿಕ್ಸ್ ಚಟ್ನಿ ಅಂತ ಹೇಳ್ತಿದ್ದಾರೆ ಬಾಬಾ. ಏನದು? ಮಿಕ್ಸ್ ಚಟ್ನಿ. ಒಳ್ಳೆ ಕೊಬ್ಬರಿನೂ ಹಾಕೋದು, ಬೂಸ್ ಬಂದಿದ್ದ ಕೊಬ್ಬರಿನೂ ಹಾಕೋದು. ಅದ್ರಾಗೆ ಏನಾಗ್ತದೆ ಅವಾಗ? ಮುಗ್ಗು ವಾಸನೆ ಬರೋ ಕೊಬ್ಬರಿ ಇರ್ತದಲ್ಲ, ಅದು ಸ್ವಲ್ಪ ಹಾಕೋದು. ಒಳ್ಳೆ ಕೊಬ್ಬರಿ ಹಾಕಿದರೂ ಅದೇ ವಾಸನೆ ಬರುತ್ತೆ. ಹಾಗೆ ಸೇವಾ ಸಮಾಚಾರ ಹೇಳ್ತೀನ್ರಿ ಅನ್ನೋದು, ಮಧ್ಯ ಮಧ್ಯೆ ಏನು ಸೇರಿಸೋದು? ಅವ್ರ ಚಿಂತನೆ, ಇವ್ರ ಚಿಂತನೆ, ಅವ್ರ ಅವಗುಣ, ಇವ್ರ ಅವಗುಣ, ಇದನ್ನು ಸೇರಿಸ್ತಾ ಹೋಗಿ या मिक्स चटनी और पांचवा अयुक्तियुक्त बोल जो ब्राह्मणों की डिक्शनरी में है ही नहीं, या 5 ರೂಪರೇಖಾಯೇ देखी. ಐದನೇದೇನೆಂದರೆ, ಸಂಗಮ ಯುಗದ ಬ್ರಾಹ್ಮಣರು ಮಾತಾಡಲೇಬಾರ್ದು ಅಂಥ ಶಬ್ದಗಳನ್ನು ಮಾತಾಡ್ತಾರೆ. ಆ ಶಬ್ದಗಳು ಬ್ರಾಹ್ಮಣರ ಶಬ್ದಕೋಶದಲ್ಲಿನೇ ಇಲ್ಲ. ಅಂಥ ಶಬ್ದಗಳನ್ನು ಮಾತಾಡೋದು ಸಹ ವ್ಯರ್ಥದಲ್ಲಿ ಬರ್ತದೆ ಅಂತ ಹೇಳ್ತಾರೆ ಬಾ. ಇನ್ ಪಾಂಚೋಂ ಕೋ ಹಿ ಬಾಪ್ ದಾದಾ ವ್ಯರ್ಥ ಬೋಲಮೇ ಗಿನ್ತಿ ಕರ್ತೆ. ಈ 5 ಪ್ರಕಾರದ ಮಾತುಗಳೇನಿದಾವಲ್ಲ, ಈ 5 ಪ್ರಕಾರದ ಮಾತುಗಳಿಗೆ ಬಾಬಾ ವ್ಯರ್ಥ ಮಾತು ಅಂತಲೇ ಹೇಳ್ತಾರೆ. ವ್ಯರ್ಥ ಅಂತಲೇ ಹೇಳ್ತಾರೆ. ಒಂದು ಏನು ಹೇಳಿದರು ಬಾಬಾ? ಮಿತಿ ಮೀರಿ ಜೋಕ್ ಮಾಡೋದು, ನಗೋದು. ಎರಡನೇದು ಟಾಂಟಿಂಗ್ ಮಾಡೋದು. ಮೂರನೇದು ಸೇವಾ ಸಮಾಚಾರ ಅಂಥೇಳಿ ನಿಂದನೆ ಮಾಡೋದು. ನಾಲ್ಕನೇದು ಅಲ್ಲಿ ಇಲ್ಲಿಯ ಸುದ್ದಿಗಳನ್ನು ಪ್ರಚಾರ ಮಾಡೋದು. ಐದನೇದು ಯಾವ ಶಬ್ದಗಳನ್ನು ನಾವು ಮಾತಾಡಲೇಬಾರದು ಸಂಗಮ ಯುಗದಲ್ಲಿ, ಅಂಥ ಶಬ್ದಗಳನ್ನು ಪ್ರಯೋಗ ಮಾಡು. ಈ 5 ಮಾತುಗಳಿಗೆ ಬಾಬಾ ವ್ಯರ್ಥ ಮಾತುಗಳು ಅಂತ ಹೇಳ್ತಾರೆ. ಐಸಾ ನಹಿ ಸಮझो, ಹಸಿ ಮಜಾಕ್ अच्छी चीज़ है. हंसी मजाक अच्छा है, वह है जिसमें रूहानियत और जिससे हंसी मजाक करते हो उस आत्मा को फ़ायदा हुआ, टाइम पास हुआ या टाइम ವೇಸ್ಟ್ गया. ಬಾಬಾ ಹೇಳ್ತಾರೆ, ರಮಣೀಕತೆಯ ಗುಣ ಒಳ್ಳೆಯದು. ನೀವು ನಗ್ತಾ ಇರಿ, ನಗಿಸ್ರಿ, ಅದರಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು. ಆ ಥರ ನಗ್ರಿ, ಅದರಿಂದ ಇನ್ನೊಬ್ಬರಿಗೆ ಲಾಭ ಆಗಿರಬೇಕು. ಆ ಜೋಕ್ ಕೇಳಿ ಒಬ್ಬರಿಗೆ ಲಾಭ ಆಗಿರಬೇಕು, ನುಕ್ಸಾನ ಆಗಬಾರ್ದು. ನಿಮ್ಮ ಸಮಯ ವೇಸ್ಟ್ ಆಗಬಾರ್ದು. ವ್ಯಕ್ತಿ, ಸಮಯ, ಸಂಘಟನ್, ಸ್ಥಾನ್, ವಾಯುಮಂಡಲ್ ಕೆ ಪ್ರಮಾಣ ರಮಣೀಕತಾ ಅಚ್ಚಿ ಲಗ್ತಿ. ಅಲ್ಲಿಯ ಜನರನ್ನು ನೋಡ್ರಿ, ಸಂಘಟನೆ ನೋಡ್ರಿ, ಸಮಯ ನೋಡ್ರಿ, ಆ ಸ್ಥಾನ ಯಾವುದು ಅಂತ ನೋಡ್ರಿ, ವಾತಾವರಣ ಏನಿದೆ ಅಂತ ನೋಡ್ರಿ, ಅದರ ಅನುಸಾರವಾಗಿ ರಮಣೀಕತೆ ಇರಲಿ. ಆ ಸಂಘಟನೆ, ಸಮಯ, ಸ್ಥಾನ, ವ್ಯಕ್ತಿ
ಅವರನ್ನು ನೋಡಿ ಒಂದು ಸಣ್ಣ ಜೋಕ್ ಮಾಡಿದರೆ ಪರವಾಗಿಲ್ಲ. 3 ಹೊತ್ತು ಬರೇ ನಗ್ತಾನೇ ಇರೋದು, ಮಾತಾಡ್ತಾನೇ ಇರೋದು ಅಂದರೆ ಅದು ಬ್ರಾಹ್ಮಣರ ಮರ್ಯಾದೆ ಅಥವಾ ನಿಯಮ ಅಲ್ಲ ಅಂತ ಹೇಳ್ತಾರೆ ಬಾ. अगर इन सब बातों में से एक बात भी ठीक नहीं है, रमणीकता भी व्यर्थ की लाइन में गिनी जाएगी. ಬಾಬಾ ಹೇಳ್ತಾರೆ. ಬಾಬಾ ಏನು ವಿಶೇಷವಾಗಿ ಈಗ ಹೇಳಿದ್ರಲ್ಲ, ವ್ಯಕ್ತಿಗಳು, ಸ್ಥಾನ, ಸಂಘಟನೆ, ವಾತಾವರಣ, ಸಮಯ ನೋಡಿ ಮನೋರಂಜನೆ ಮಾಡ್ರಿ. ಇದರಲ್ಲಿ ಒಂದೇನಾದರೂ ನೀವು ತಪ್ಪು ಮಾಡಿಬಿಟ್ರೆ ಬಾಬಾ ಹೇಳ್ತಾರೆ ಅದು ಸಹ ವ್ಯರ್ಥದ ಖಾತೆಗೆ ಹೋಗಿ ಬಿಡ್ತದೆ. ಸರ್ಟಿಫಿಕೇಟ್ ಕ್ಯಾ ಮಿಲೇಗಾ, ಹಸಾತೆ ಬಹುತ್ ಅಚ್ಚಾ ಹೈ ಲೇಕಿನ್ ಬೋಲ್ತೆ ಬಹುತ್ ಹೈ. ಬಾಬಾ ಹೇಳ್ತಾರೆ. ಆವಾಗ ನಿಮ್ಮ ಜೋಕ್ಸ್ಗಳನ್ನು ಕೇಳೋರು ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ? ಇವ್ರು ಭಾಳ ಚೆನ್ನಾಗಿ ನಗಿಸ್ತಾರ್ರಿ, ಆದರೆ ಭಾಳ ಜಾಸ್ತಿ ಮಾತಾಡ್ತಾರಪ್ಪ ಅಂತಾರೆ. ನಗಿಸೋದೇನೋ ಸರಿ ಇದೆ, ಆದರೆ ಅತೀ ಮಾತಾಡ್ತಾರಂದರೆ ಯಹ ಬಿ ಮಿಕ್ಸ್ ಚಟ್ನಿ ಹೋಗೈನ. ಇದು ಏನಾಯಿತು? ಮಾತಾಡುವಾಗಲೂ ಮಿಕ್ಸ್ ಚಟ್ನಿ ಮಾಡ್ತೀರಿ, ರಿಸಲ್ಟ್ನೋ ಮಿಕ್ಸ್ ಚಟ್ನಿನೇ ಬರ್ತದೆ, ಸಿಗ್ತದೆ. ಯಹ ಬಿ ಮಿಕ್ಸ್ ಚಟ್ನಿ ಹೋಗೈನ ತೋ ಸಮಯ ಕಿ ಸೀಮಾ ರೇಖು. ನಗಿಸುವಂಥ ಗುಣ ಚೆನ್ನಾಗಿದೆ ಇವರಲ್ಲಿ, ಆದರೆ ಅತಿಯಾಗಿ ಮಾತಾಡೋದೇನಿದೆ ಅಲ್ಲ ಅದು ಸರಿಯಲ್ಲ ಅಂತಾರೆ ಜನ. ಆದ್ದರಿಂದ ಸಮಯದ ಮಿತಿನೂ ನೋಡ್ಕೊಳ್ರಿ, ಜನರನ್ನು ನೋಡ್ರಿ, ಸಂಘಟನೆ ನೋಡ್ರಿ, ವಾತಾವರಣ ನೋಡ್ರಿ, ಆ ಥರ ರಮಣೀಕತೆಯಿಂದ ವ್ಯವಹಾರ ಮಾಡಿ. ಇಸ್ಕೋ ಕಹಾ ಜಾತಾ ಹೇ ಮರ್ಯಾದಾ ಪುರುಷೋತ್ತಮ್. ಇದಕ್ಕೆ ಹೇಳಲಾಗ್ತದೆ ಮರ್ಯಾದಾ ಪುರುಷೋತ್ತಮ ಆಗುವುದು. ಸಂಕಲ್ಪದ ಮರ್ಯಾದೆ, ಮಾತಿನ ಮರ್ಯಾದೆ, ಕರ್ಮಗಳ ಮರ್ಯಾದೆ, ವರ್ತನೆಯ ಮರ್ಯಾದೆ, ಊಟದ ಮರ್ಯಾದೆ, ಪ್ರತಿಯೊಂದಕ್ಕೂ ಬಾಬಾ ಒಂದೊಂದು ಮರ್ಯಾದೆ ಹಾಕಿಕೊಟ್ಟಿದ್ದಾರೆ, ನಮಗೆ ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ. ಅದರಂತೆಯೇ ನಾವು ನಡಿಬೇಕು ಸಂಗಮ ಯುಗದಲ್ಲಿ. ಹಮ್ ಮರ್ಯಾದಾ ಪುರುಷೋತ್ತಮ ಬನ್ ರಹೆ, ಸಾಧಾರಣ ಪುರುಷ ನಹಿ. ಬಾಬಾ ಹೇಳ, ನಾವು ಮರ್ಯಾದಾ ಪುರುಷೋತ್ತಮ ಆಗ್ತಾ ಇದ್ದೀವಿ ವಿನಃ ಸಾಧಾರಣ ಪುರುಷರು ಅಲ್ಲ. ಬೋಲ್ ಸದೈವ ಐಸೆ ಹೋ जो सुनने वाले चातक हो कि यह कुछ बोले और हम सुने. इसको कहा जाता है ಅನ್ಮೋಲ್ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ನಿಮ್ಮ ಮಾತುಗಳು ಹೆಂಗಿರಬೇಕು ಅಂದರೆ ಕೇಳುವಂಥವರು ಕಾಯ್ತಾ ಇರಬೇಕು. ಇವ್ರು ಮಾತಾಡಲಿ, ನಾವು ಕೇಳಬೇಕು. 2 ಶಬ್ದ ಮಾತಾಡಲಿ ಇವರು, ನಾವು ಅದನ್ನು ಕೇಳಿಸ್ಕೋಬೇಕು. ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಚಾತಕ ಪಕ್ಷಿಯಂತೆ ಅವರು ಕಾಯ್ತಾ ಇರಬೇಕು. ಆ ಥರ ನೀವು ಮಾತಾಡಿದರೆ ನಿಮ್ಮ ಮಾತಿಗೆ ಮಹಾವಾಕ್ಯ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಮಹಾವಾಕ್ಯ, ಅನ್ಮೋಲ ವಾಕ್ಯ ಅಂತ ಹೇಳ್ತಾರೆ. ಜಬ್ ಚಾಹೆ ತಬ್ ಬೋಲ್ತಾ ರಹೆ, ಇಸ್ಕೋ ಮಹಾವಾಕ್ಯ ನಹಿ ಕಹಿ. ಯಾವಾಗ ಬೇಕು ಆವಾಗ ಹೆಂಗೆ ಬೇಕು ಹಾಗೆ ಮಾತಾಡ್ತಾ ಇದ್ದರೆ ಅವರ ವಾಕ್ಯಗಳಿಗೆ ಮಹಾವಾಕ್ಯ ಅಂತ ಹೇಳೋದಿಲ್ಲ. ತೋ ಸದ್ಗುರು ಕೆ ಬಚ್ಚೆ ಮಾಸ್ಟರ್ ಸದ್ಗುರು ಕೆ ಮಹಾವಾಕ್ಯ ಹೋತೆ ಹೇ ವಾಕ್ಯ ನಹಿ. ನೀವು ಮಾತಾಡುವ ವಾಕ್ಯಗಳು ಬರೇ ವಾಕ್ಯ ಆಗಿರಬಾರ್ದು. ಸದ್ಗುರು ಪರಮಾತ್ಮನ ಮಕ್ಕಳು ನೀವು, ಮಾಸ್ಟರ್ ಸದ್ಗುರು ಆಗಿರುವಂಥವರು. ಮಾತಾಡುವ ಒಂದೊಂದು ವಾಕ್ಯವೂ ಸಹ ಮಹಾವಾಕ್ಯ ಆಗಿರಬೇಕು. ವ್ಯರ್ಥ ಬೋಲನೆ ವಾಲಾ ಅಪ್ನಿ ಬುದ್ಧಿ ಮೇ ವ್ಯರ್ಥ ಬಾತೆ, ವ್ಯರ್ಥ ಸಮಾಚಾರ, ಚಾರೋ ಓರ್ ಕಾ ಕೂಡಾ ಕಿಚड़ा जरूर इकट्ठा करेगा, क्योंकि उनको कथा का रमणीक रूप देना पड़ेगा. ವ್ಯರ್ಥ ಮಾತಾಡೋರ ಬುದ್ಧಿಯಲ್ಲಿ 4 ಕಡೆಯ ಕಸ ತುಂಬಿಕೊಂಡಿರ್ತದೆ ಅಂತಾರೆ. ಯಾಕೆ ಅಂದರೆ ಅವ್ರಿಗೆ ಸ್ವಲ್ಪ ಉಪ್ಪು ಖಾರನೂ ಬೇಕು. ಆ ಉಪ್ಪು ಖಾರ ಹಚ್ಚಿ ಮಾತಾಡಲಿಕ್ಕೆ
ಕಥಾರೂಪದಲ್ಲಿ ವರ್ಣನೆ ಮಾಡಲಿಕ್ಕೆ ಅಲ್ಲಿ ಇಲ್ಲಿಯ ಸಮಾಚಾರನೂ ಅವ್ರಿಗೆ ಬೇಕಿರ್ತದೆ. जैसे शास्त्रवादियों की बुद्धि है ना, जिस समय और जिस स्थान पर जो बोल आवश्यक है, युक्ति युक्त है, स्वयं के और दूसरी आत्माओं के लाभदायक है, वही बोल ಬಾಬಾ ಹೇಳ್ತಾರೆ, ಶಾಸ್ತ್ರವಾದಿಗಳ ಥರ, ಕಥೆ ಹೇಳುವಂಥವರ ಥರ ನೀವು ವ್ಯರ್ಥ ಮಾತಿನಲ್ಲಿ ಹೋಗಬೇಡಿ. ಎಷ್ಟು ಬೇಕು, ಯಾವ ಸಮಯದಲ್ಲಿ ಏನು ಬೇಕು, ಯಾವ ಸ್ಥಾನದಲ್ಲಿ ಏನು ಮಾತಾಡಬೇಕು ಅದನ್ನೇ ನೀವು ಮಾತಾಡ್ರಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾತಾಡ್ರಿ. युक्तियुक्त, स्वयं के और दूसरी आत्माओं के लाभदायक है, वही बोल ಯುಕ್ತಿಯಿಂದ ಮಾತಾಡ್ರಿ. ಅದರಿಂದ ನಿಮಗೂ ಲಾಭ ಆಗಿರಬೇಕು, ಕೇಳೋರಿಗೂ ಲಾಭ ಆಗಿರಬೇಕು. ಅಂಥ ಶಬ್ದಗಳನ್ನೇ ಮಾತಾಡ್ರಿ. ಬೋಲ್ ಕೆ ಊಪರ್ ಅಟೆನ್ಷನ್ ಕಮ್ ಹೈ. ಆದರೆ ಬಾಬಾ ಈ ದಿನ ನೋಡಿದ್ದೇನೆಂದರೆ, ಮಕ್ಕಳಿಗೆ ತಮ್ಮ ಶಬ್ದಗಳ ಕಡೆಗೆ ಗಮನ ಕಡಿಮೆ ಇದೆ, ಮಾತಿನ ಬಗ್ಗೆ ಅಟೆನ್ಷನ್ ಕಡಿಮೆ ಇದೆ. इसलिए इस पर ಡಬಲ್ ಅಂಡರ್ಲೈನ್ ಕರೋ. ಆದ್ದರಿಂದ ಈ ವಿಷಯಕ್ಕೆ ಡಬಲ್ ಅಂಡರ್ಲೈನ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ ಬಾ. ಹೇಗೆ ನಾವು ಓದುವಾಗ ವಿಶೇಷ ಪಾಯಿಂಟ್ಸ್ಗಳಿಗೇನು ಮಾಡ್ತೀವಿ, ಕೆಳಗೆ ರೆಡ್ ಪೆನ್ನಿಂದ ಅಂಡರ್ಲೈನ್ ಮಾಡಿಕೊಂಡು ಸೈಡಿಗೆ ಇಂಪಾರ್ಟೆಂಟ್ ಅಂತ ಬರ್ಕೋತೀವಿ. ಶಾಲೆಗೆ ಹೋಗುವಂಥ ಮಕ್ಕಳೆಲ್ಲರೂ ಆ ಥರ ಮಾಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಈ ದಿನ ಬಾಬಾ ನಮಗೆ ಮಾತಿನ ಬಗ್ಗೆ, ಸಂಕಲ್ಪದ ಬಗ್ಗೆ ಏನು ಹೇಳಿದ್ದಾರೆ ಇದಕ್ಕೆ ವಿಶೇಷ ಅಂಡರ್ಲೈನ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. विशेष इस वर्ष बोल के ऊपर अटेंशन रखो, चेक करो बोल द्वारा एनर्जी और समय कितना जमा किया, कितना व्यर्थ गया. ಪ್ರತಿದಿನ ನೋಡ್ಕೊಳ್ಳಿ, ಮಾತಿನ ಮೂಲಕ ನಿಮ್ಮ ಶಕ್ತಿ ಮತ್ತು ಸಮಯ ಎಷ್ಟು ನೀವು ವ್ಯರ್ಥವಾಗಿ ಕಳೆದಿದ್ದೀರಿ ಮತ್ತು ಯಥಾರ್ಥವಾಗಿ ಮಾತಾಡಿ ಎಷ್ಟು ನೀವು ಆ ಶಕ್ತಿಯನ್ನು ಜಮಾ ಮಾಡಿಕೊಂಡಿದ್ದೀರಿ, ಸಮಯವನ್ನು ಉಳಿತಾಯ ಮಾಡಿದ್ದೀರಿ ನೋಡ್ಕೊಳ್ಳಿ. ಕಿತನಾ ವ್ಯರ್ಥ ಗಯಾ, ಕಿತನಾ ಜಮಾ ಕಿಯಾ, इसको चेक करेंगे तो स्वतः ही अंतर्मुखता के रस को ಅನುಭವ कर सके. ಯಾವಾಗ ನೀವು ಚೆಕ್ ಮಾಡ್ಕೋತೀರಿ ಆವಾಗ ಗೊತ್ತಾಗ್ತದೆ ನಿಮಗೆ, ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ. ಮಾತುಗಳನ್ನು ಕಡಿಮೆ ಮಾಡಿರಿ, ಆಗ ನಿಮಗೆ ಅಂತರ್ಮುಖತೆಯ ರಸ ಏನು ಅನ್ನೋದು ಅನುಭವ ಆಗ್ತದೆ. ಅಂತರ್ಮುಖತಾ ಕಾ ರಸ और बोल चाल का रस, इसमें रात दिन का अंतर है. ಅಂತರ್ಮುಖಿಯಾಗಿ ಮೌನದಿಂದ ಇರುವುದರಲ್ಲಿ ಯಾವ ಖುಷಿ ಇದೆ, ಆನಂದ ಇದೆ ಅನ್ನೋದು ಅಂತರ್ಮುಖಿಯಾದಾಗ ಮಾತ್ರ ಗೊತ್ತಾಗ್ತದೆ. ಮಾತಿನಲ್ಲಿ ಬರೋದ್ರಿಂದ ಏನು ಖುಷಿ ಇದೆ, ಯಾವ ರಸ ಸಿಗ್ತದೆ ಅನ್ನೋದು ನಿಮಗೆ ಆವಾಗ ಗೊತ್ತಾಗ್ತದೆ, ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತೆ. ಮಾತಿನ ಮೂಲಕ ಅನುಭವಿಸುವ ಸುಖ ಮತ್ತು ಮೌನದಿಂದ ಅನುಭವಿಸುವ ಸುಖದಲ್ಲಿ ರಾತ್ರಿ ಹಗಲಿನಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅಂತರ್ಮುಖಿ ಸದಾ ಭ್ರುಕುಟಿ ಕಿ ಕುಟಿಯಾ ಮೇ ತಪಸ್ವಿ ಮೂರ್ತ ಕಾ ಅನುಭವ करता है. ಅಂತರ್ಮುಖಿ ಆತ್ಮರು ಸದಾ ಭ್ರುಕುಟಿಯ ಕುಟೀರದಲ್ಲಿ ಕುಳಿತು ತಪಸ್ವಿ ಮೂರ್ತಿ ಸ್ಥಿತಿಯ ಅನುಭವ ಮಾಡ್ತಾರೆ, ತಪಸ್ವಿಗಳಾಗ್ತಾರೆ. ಸಮಜಾ, ಸಮझನ ಅರ್ಥಾತ್ ಬನನ. ನಮ್ಮ ಮಾತಿನ ವಿಶೇಷತೆ ಏನಿದೆ, ಮಹತ್ವ ಏನಿದೆ ಅನ್ನೋದು ಈಗ ತಿಳ್ಕೊಂಡಿದ್ದೀರಿ. ತಿಳ್ಕೊಳ್ಳೋದು ಅಂದರೆ ಏನು, ಆ ಥರ ಆಗೋದು. जब कोई बात समझ में आ जाती है तो वह करेगा जरूर, समझेगा जरूर.
टीचर्स तो है ही समझदार, तब तो ಭಾಗ್ಯ मिला है. ಯಾವಾಗ ಒಂದು ವಿಷಯ ನಿಮಗೆ ಅರ್ಥ ಆಗ್ತದೆ, ಆಗ ಅದನ್ನು ನೀವು ಜೀವನದಲ್ಲಿ ಧಾರಣೆ ಮಾಡಿಕೊಳ್ತೀರಿ, ಅದರಂತೆ ನಡೀತೀರಿ. ಅದರಲ್ಲೂ ವಿಶೇಷವಾಗಿ ಶಿಕ್ಷಕಿಯರು ಅಂದರೆ ತಿಳುವಳಿಕೆ ಉಳ್ಳವರು. ತಿಳುವಳಿಕೆ ಇರುವ ಕಾರಣದಿಂದಲೇ ನಿಮಗೆ ಸಮರ್ಪಣೆಯಾಗುವ ಭಾಗ್ಯ ಸಿಕ್ಕಿದೆ. निमित्त बनने का भाग्य, इसका महत्व अभी मालूम हुआ. कभी कभी साधारण लगता है, लेकिन यह भाग्य समय पर ಅತಿ ಶ್ರೇಷ್ಠ ಅನುಭವ ಕರೆಗಿ. ಒಮ್ಮೊಮ್ಮೆ ಶಿಕ್ಷಕಿಯರಿಗೆ ಏನು ಅನ್ನಿಸ್ತದಂದರೆ, ನಾವೇನು ಸಮರ್ಪಣೆ ಆಗಿದ್ದೀವಿ, ಇದೇನು ನಮಗೇನಂಥ ವಿಶೇಷ ಭಾಗ್ಯ ಸಿಗ್ತಾನೇ ಇಲ್ಲ ಅಂತ ತಿಳ್ಕೊತಾರೆ. ಸಮರ್ಪಿತ ಜೀವನಕ್ಕೆ ಸಾಧಾರಣ ಜೀವನ ಅಂತ ತಿಳ್ಕೊತಾರೆ. ಆದರೆ ಆ ಥರ ತಿಳ್ಕೊಬೇಡ್ರಿ ಅಂತಾರೆ ಬಾಬಾ. ಇವತ್ತು ನಿಮಗೆ ನಿಮ್ಮ ಸಮರ್ಪಿತ ಜೀವನ ಸಾಧಾರಣ ರೂಪದಲ್ಲಿ ಅನುಭವ ಆಗ್ತಿದ್ರೂ ಮುಂದೆ ನಿಮ್ಮ ಭಾಗ್ಯ ಎಷ್ಟು ಶ್ರೇಷ್ಠ ಆಗಿದೆ ಅನ್ನೋದು ಭವಿಷ್ಯದಲ್ಲಿ ನಿಮಗೆ ಅನುಭವ ಆಗಲಿದೆ. ಕಿಸ್ನೆ ನಿಮಿತ್ಯ ಬನಾಯ, ಕಿಸ್ನೆ ಮುಜ ಆತ್ಮಾ ಕೋ ಇಸ್ ಯೋಗ್ಯ ಚುನಾ, ಯ ಸ್ಮೃತಿ ಸ್ವತಃ ಶ್ರೇಷ್ಠ ಬನಾತಿ ಹೇ. ನನ್ನನ್ನು ನಿಮಿತ್ತರನ್ನಾಗಿ ಮಾಡಿದವರು ಯಾರು, ನನಗೆ ಆರಿಸಿಕೊಂಡವರು ಯಾರು, ಯಾರು ನನ್ನನ್ನು ಈ ಸೇವೆಗೆ ಇಟ್ಟಿದ್ದಾರೆ ಅಂತ ನೆನಪು ಮಾಡಿಕೊಳ್ಳಿ. ಆಗ ನಿರಂತರ ಸಹಜ ಯೋಗಿ ಆಗಿಬಿಡ್ತೀರಿ. ಸದಾ ದಿಲ್ ಮೇ ಬನಾನೆ ವಾಲೆ ಬಾಪ್ ಕೆ ಗುಣೋं के गीत गाते रहो तो ನಿರಂತರ ಯೋಗಿ ಹೋ ಜಾಯೆಂಗೆ. ಯಾರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ, ಯಾರಿಗೆ ನೀವು ಸಮರ್ಪಣೆ ಆಗಿದ್ದೀರಿ, ಸಮರ್ಪಣೆ ಆಗುವ ಭಾಗ್ಯ ನಿಮಗೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ಪು ಮಾಡ್ಕೊಳ್ಳಿ. ಆ ತಂದೆಯ ಗುಣಗಾನ ಹೃದಯದಿಂದ ಮಾಡ್ತಾ ಇರಿ. ಆಗ ನೀವು ನಿರಂತರ ಯೋಗಿ ಆಗಿಬಿಡ್ತೀರಿ. ಯಾ ಕಮ್ ಬಾತ್ ನಹಿ. ಸಮರ್ಪಣೆ ಆಗೋದಂದರೆ ಇದೇನು ಕಡಿಮೆ ವಿಷಯ ಅಲ್ಲ, ಕಡಿಮೆ ಮಹತ್ವದಲ್ಲ. सारे विश्व में कोटों में कोई आत्माओं में से कितनी निमित्त टीचर्स बनी हो. ಕೋಟಿ ಕೋಟಿ ಆತ್ಮಗಳಲ್ಲಿ ಬಾಬನ ಮಕ್ಕಳಾಗೋರೇ ಕೆಲವರು. ಆ ಕೆಲವರಲ್ಲಿನೂ ಕೆಲವರು ಮಾತ್ರ ತಮ್ಮ ಜೀವನವನ್ನು ತಂದೆಗೆ ಅರ್ಪಣೆ ಮಾಡ್ತಾರೆ. ಬ್ರಾಹ್ಮಣ ಪರಿವಾರ में भी टीचर्स कितनी. ಬಾಬನ ಮಕ್ಕಳು 12 ಲಕ್ಷ ಜನ ಇದ್ದರೆ ಟೀಚರ್ಸ್ಗಳು ಬರೀ 12,000 ಜನ ಇದ್ದಾರೆ. ಅಂದರೆ ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಸಮರ್ಪಿತ ಟೀಚರ್ಸ್ ಇದ್ದಾರೆ. ತೋ ಕೋಯಿ ಮೇ ಕೋಯಿ ಹೋ ಗಯಿನ. ಟೀಚರ್ಸ್ ಅರ್ಥಾತ್ ಸದಾ ಭಗವಾನ್ ಅವ್ರ ಭಾಗ್ಯಕ್ಕೆ ಗೀತ ಗಾತಿ ರಹೆ. ಟೀಚರ್ಸ್ಗಳು ಅಂದ್ರೇ ಸದಾ ಭಗವಾನ್ ಮತ್ತು ಭಾಗ್ಯದ ಹಾಡನ್ನು ಹಾಡುವಂಥವ್ರು. बाप दादा को टीचर्स पर नाज होता है, लेकिन राजयुक्त योगयुक्त टीचर्स पर नाज होता है. ಬಾಬೋರ್ಗೂ ಸಹ ಶಿಕ್ಷಕಿಯರನ್ನು ನೋಡಿದಾಗ ಹೆಮ್ಮೆ ಆಗ್ತದೆ, ಖುಷಿ ಆಗ್ತದೆ. ಆದರೆ ಎಂಥ ಶಿಕ್ಷಕಿಯರನ್ನು ನೋಡಿದಾಗ ಖುಷಿ ಆಗ್ತದೆ? ಯಾರು ಯೋಗಯುಕ್ತ ಆಗಿರ್ತಾರೆ, ರಾಜಯುಕ್ತ ಆಗಿರ್ತಾರೆ, ಯೋಗಿ ಮತ್ತು ಯೋಗ್ಯ ಟೀಚರ್ ಆಗಿರ್ತಾರೆ, ಅಂಥವ್ರನ್ನ ನೋಡಿದಾಗ ಬಾಬೋರ್ಗೆ ಬಹಳ ಖುಷಿ ಆಗ್ತದೆ. ಅವರ ಬಗ್ಗೆ ಅಭಿಮಾನ ಅನ್ನಿಸ್ತದೆ ಬಾಬೋರ್ಗೆ. और प्रवृत्ति वाले भी मज़े में रहते हैं ना. मूंझने वाले हो या मज़े में रहने वाले हो, ब्राह्मण जीवन में हर सेकेंड तन मन धन जन का ಮಜಾ ಹಿ ಮಜಾ. ಪ್ರವೃತ್ತಿಯಲ್ಲಿ ಇರುವಂಥವರು ಸಹ
ಸದಾ ನೀವು ಮೋಜಿನಲ್ಲಿ ಇರ್ತೀರಿ. ಬ್ರಾಹ್ಮಣ ಜೀವನ ಅಂದ್ರೇ ತನು ಮನ ಧನ ಜನರಿಂದ ಆನಂದದ ಅನುಭವ ಮಾಡೋದು, ಸುಖದ ಅನುಭವ ಮಾಡೋದು. ಸಂಗಮ ಯುಗದ ಬ್ರಾಹ್ಮಣ ಜೀವನ ಅಂದ್ರೇ ಮೋಜಿನ ಜೀವನ. ಮಜಾನೇ ಮಜಾ ಅಂತಾರೆ. ಆರಾಮ್ ಸೆ ಸೋತೆ ಹೋ, ಆರಾಮ್ ಸೆ ಖಾತೆ ಹೋ, ಆರಾಮ್ ಸೆ ರಹನಾ ಖಾನಾ ಸೋನಾ ಅವ್ರ ಪಡನ. ಪ್ರವೃತ್ತಿಯಲ್ಲಿ ಇರೋರು ಸಹ ನಿಶ್ಚಿಂತಾಗಿರಿ ಅಂತಾರೆ. ಆರಾಮಾಗಿ ಊಟ ಮಾಡಿರಿ, ಆರಾಮಾಗಿ ಮಲ್ಕೊಳ್ರಿ, ಆರಾಮಾಗಿ ವಿದ್ಯಾಭ್ಯಾಸ ಮಾಡಿರಿ. ಬಾಬನ್ ಮುರಳಿ ಓದ್ರಿ, ಕ್ಲಾಸಿಗೆ ಬಂದ್ರಿ, ಯೋಗ ಮಾಡಿ. और कुछ चाहिए क्या? पढ़ना भी ठीक है या अमृत ವೇಳೆ ಸೋ ಜಾತೆ ಹೋ? ಬಾಬನ ಮಕ್ಕಳಾದವರು ಸರಿಯಾಗಿ ಅಭ್ಯಾಸ ಮಾಡ್ತಿದ್ದೀರಾ ಅಥವಾ ಅಮೃತ ವೇಳೆಯಲ್ಲಿ ಮಲಗಿಬಿಡ್ತೀರಾ? ऐसे कई बच्चे करते कहेंगे सारी रात जाग रहे थे, सुबह को नींद आ गई. ಮಕ್ಕಳಲ್ಲಿ ಕೆಲವ್ರು ಹೇಳ್ತಾರಂತೆ, 2 ಗಂಟೆಯವರೆಗೂ ಎಚ್ಚರನೇ ಇದ್ದೆ, ನಿದ್ದೆನೇ ಬರಲಿಲ್ಲ, 3 ಗಂಟೆಗೆ ನಿದ್ದೆ ಬಂತು ಅಂತ ಹೇಳ್ತಾರೆ. ಯಾ ಏಕ ಸೇವಾ ಕರೆಂಗೆ ತೋ ಅಮೃತ ವೇಳೆ ಕೋ ಛೋಡ್ ದೇಂಗೆ. ಇನ್ನು ಕೆಲವರು ನಿನ್ನೆಲ್ಲ ಭಾಳ ಸೇವೆ ಆಗಿಬಿಡ್ತು, ಅದಕ್ಕೆ ಬಾಬಾ ಇವತ್ತು ನಾನು ಅಮೃತ ವೇಳೆಗೆ ಹೇಳೋದಿಲ್ಲ ಅಂತ ಹೇಳಿನೇ ಮಕ್ಕೊಂಡ್ಬಿಡ್ತಾರೆ. ಬಾಬಾ ಅಮೃತ ವೇಳೆ ಹೇಳೋದಿಲ್ಲ. तो क्या जमा हुआ? एक्स्ट्रा जमा तो हुआ नहीं. एक तरफ सेवा की, दूसरे तरफ अमृत वेला मिस की. तो क्या हुआ? ಒಂದು ಕಡೆ ಸೇವೆ ಮಾಡಿ ಪ್ರಾಪ್ತಿ ಜಮಾ ಮಾಡಿಕೊಂಡ್ರಿ, ಇನ್ನೊಂದು ಕಡೆ ಅಮೃತ ವೇಳೆ ತಪ್ಪಿಸ್ಕೊಂಡು ಜಮಾ ಮಾಡಿದ್ದನ್ನು ಖಾಲಿ ಮಾಡ್ಕೊಂಡ್ಬಿಟ್ರಿ. ಮತ್ತೇನು ಉಪಯೋಗ? ಇನ್ನು ಬಾಬಾ ಹೇಳ್ತಾರೆ, ಅಮೃತ ವೇಲಾ ಕಿಯಾ ಲೇಕಿನ್ ಸಾರಾ ದಿನ್ ಠೀಕ್ ನಹಿ ರಹಾ ತೋ ಕ್ಯಾ ಹುವಾ? ಕೆಲವರು ಅಮೃತ ವೇಳೆಯಲ್ಲಿ ಯೋಗ ಮಾಡ್ತಾರೆ, ಇಡೀ ದಿನ ಬೇರೆಯವ್ರಿಗೆ ನೋವು ಕೊಡೋದು, ಚುಚ್ಚೋದು, ಮಾತಾಡೋದು, ಜಗಳ ಮಾಡೋದು ಇದನ್ನೇ ಮಾಡಿದರೆ ಅಮೃತ ವೇಳೆಯಲ್ಲಿ ಗಳಿಸಿದ್ದೆಲ್ಲ ಇಡೀ ದಿನ ಏನಾಯಿತು? ಖಾಲಿ ಆಗಿಬಿಡುತ್ತೆ. ಅಮೃತ ವೇಳೆ ಒಂದಿನನೂ ತಪ್ಪಿಸಿಲ್ಲ ನಾವು, ಆದರೆ ಇಡೀ ದಿನ ಏನು ಮಾಡಿದ್ವಿ? ವ್ಯರ್ಥ ಮಾತಾಡಿದ್ವಿ, ಮತ್ತೊಬ್ಬರಿಗೇನೋ ಅಂದ್ವಿ, ಅಲ್ಲಿ ಇಲ್ಲಿಯ ಸುದ್ದಿಗಳನ್ನು ಮಾತಾಡಿದ್ವಿ, ಈರ್ಷೆ ಮಾಡಿದ್ವಿ, ದ್ವೇಷ ಮಾಡಿದ್ವಿ. ಅಂದರೆ ಅಮೃತ ವೇಳೆಯ ಯೋಗ ಏನಾಯಿತು? ಜಮಾ ಆಯಿತೋ ಖಾಲಿ ಆಯಿತು? ಇಡೀ ದಿನದಲ್ಲಿ ಬೆಳಗ್ಗೆ ಗಳಿಸಿದ್ದೆಲ್ಲ ಖಾಲಿ ಆಗಿಬಿಡು. ಹಾಗಾದ್ರೆ ನಿಮ್ಮ ಜಮಾ ಖಾತೆ ಏನಾಯಿತು ಅಂತ ಕೇಳ್ತಾರೆ. ಕ್ಯಾ ಹುವಾ? ನೇಮಿ ನಾಥ ಮುವಾಫಿಕ್ ಐಸೆ ಝುಟಕಾ ಖಾತೆ ನಹಿ ಬೈಟ್ನ. ಅಯ್ಯೋ ಬಾಬಾ ಇಷ್ಟು ಹೇಳ್ತಾರಲ್ಲ ಅಂತ ಎದ್ದು ತುಕ್ಕಡಿಸ್ಕೊಂತ ಕೂಡೋದಲ್ಲ ಅಂತಾರೆ ಬಾಬಾ. वह टीवी बहुत अच्छी होती है, जैसे वह योग के आसन करते हैं ना, अनेक प्रकार के पोज बदलते रहते, तो यहाँ भी ऐसे हो जाते. ಬೆಳಗ್ಗೆ ಬೆಳಗ್ಗೆ ಬಾಬಾ ಸೂಕ್ಷ್ಮ ವತನದ ಟಿವಿಯಲ್ಲಿ ನೋಡ್ತಾರಂತೆ ಎಲ್ಲರನ್ನ. ಯಾರು ತುಕ್ಕಡಿಸ್ತಾ ಇದ್ದಾರೆ, ಯಾರು ನಿದ್ದೆ ಮಾಡಿದ್ದಾರೆ, ಯಾರು ಕಣ್ಬಿಟ್ಟು ಯೋಗ ಮಾಡ್ತಿದ್ದಾರೆ, ಯಾರು ಕಣ್ಮುಚ್ಚಿ ಯೋಗ ಮಾಡ್ತಿದ್ದಾರೆ, ಎಲ್ಲವನ್ನೂ ನೋಡ್ತಾರಂತೆ. ಹೇಗೆ ಯೋಗಾಸನ ಮಾಡೋರು ಬೇರೆ ಬೇರೆ ಭಂಗಿಗಳನ್ನು ತೋರಿಸ್ತಾರೆ, ಬೇರೆ ಬೇರೆ ಆಸನಕ್ಕೆ ಬೇರೆ ಬೇರೆ ಏನಿರ್ತದೆ, ಪೋಸಿಸ್ ಇರ್ತವೆ, ಭಂಗಿಗಳು ಇರ್ತವೆ. ಯಹಾ ಬಿ ಐಸೆ ಹೋ ಜಾತೆ. ಹಾಗೆ ಇಲ್ಲಿ ಮಕ್ಕಳೂ ಸಹ ಒಬ್ಬರು ಕುರ್ಚಿ ಮೇಲೆ ಕೂತಿರ್ತಾರೆ, ಒಬ್ಬರು ಕೆಳಗೆ ಕೂತಿರ್ತಾರೆ, ಒಬ್ಬರು ಹಿಂದೆ ಜೋತಾಡ್ತಿರ್ತಾರೆ, ಒಬ್ಬರು ಮುಂದೆ ಬಗ್ತಾರೆ. ನಿದ್ದೆ ಬಂದಾಗ ಕೆಲವ್ರು ಹಿಂದೆ ಹೋಗ್ತೈತೆ ತಲೆ, ಕೆಲವ್ರದ್ದು ಮುಂದೆ ಬೀಳ್ತೈತಿ. ಈ ಥರ ತುಕ್ಕಡಿಸ್ತಾ ಇರ್ತಾರೆ. ಎಲ್ಲ ರೀತಿಯ ಭಂಗಿಗಳನ್ನು ನಾನು ನೋಡ್ತೀನಿ ಅಂತ ಹೇಳ್ತಾರೆ ಬಾ. ಇನ್ನೊಂದು ಬಹಳ ನಗುವಂಥ ವಿಚಾರ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದರೆ, ಕೈಯೋಂ ಕಿ ತೋ ಟ್ಯೂನ್ ಭಿ ಬಾಪ್ ದಾದಾ ಕೆ ಪಾಸ್ ಸುನ್ನನೆ ಮೇ ಆತಿ ಹೇ. ಕೆಲವ್ರದ್ದು ಗೊರ್ಕೆ ಶಬ್ದನೂ ಕೇಳಿಸ್ತೈತಂತಲ್ಲ. ಟ್ಯೂನ್ ಅಂದರೆ ಯಾವ ಟ್ಯೂನ್? ಯೋಗದಲ್ಲಿ ನಿಮ್ಮ ಟ್ಯೂನ್ ಕೇಳಿಸ್ತದಂದರೆ ಯಾವ ಟ್ಯೂನ್ ಕೇಳಿಸ್ತದೆ ಬಾಬನಿಗೆ? ನಿಧಾನ ಗೊರಕೆ ಶುರು ಮಾಡಿರ್ತೀರಲ್ಲ, ಅದು ಕೇಳಿಸ್ತೈತಂತಲ್ಲಿ.
कहते हैं सहज योग है ना, इसलिए ಆರಾಮ್ से बैठ जाते. ಮತ್ತೆ ಬಾಬವ್ರಿಗೆ ಹೇಳ್ತಾರೆ, ನೀನೇ ಹೇಳಿದೆಯಲ್ಲ ಬಾಬಾ, ಮಲ್ಕೊಂಡಾದರೂ ಯೋಗ ಮಾಡ್ರಿ, ಹಾಸಿಗೆ ಮೇಲೆ ಅಡ್ಡಾಗಿನೂ ಯೋಗ ಮಾಡ್ಬೋದು, ಆರಾಮ್ ಕುರ್ಚಿ ಮೇಲೆ ಕೂತ್ಕೊಂಡು ಯೋಗ ಮಾಡ್ಬೋದು, ನೀನೇ ಹೇಳಿದೆಯಲ್ಲ. ಅದಕ್ಕೆ ಹಂಗೆ ಕೂತಿರ್ತೀವಿ, ನಮ್ಗೆ ನಿದ್ದೆ ಬರ್ತದೆ. ಆ ಗೊರ್ಕೆ ಶಬ್ದನೂ ಯಾರಿಗೆ ಕೇಳಿಸ್ತದಂತೆ? ಬಾಬನಿಗೆ ಕೇಳಿಸ್ತದೆ. ಬಾಪ್ ದಾದಾಕ್ಕೆ ಪಾಸ್ ವಹ ಬಿ ಕ್ಯಾಸೆಟ್. ನೀವು ಹೆಂಗೆ ಗೊರಕೆ ಹೊಡಿತೀರ ಅನ್ನೋದು ಬೇಕಾದರೆ ನಾನು ಹಾಕಿ ತೋರಿಸ್ತೀನಿ ಅಂತಾರೆ ಬಾಬಾ. ನನ್ನ ಹತ್ರ ಎಲ್ಲ ಕ್ಯಾಸೆಟ್ಗಳದಾವೆ ಅಂತ. तो अब डबल लाइन अंडरलाइन करेंगे ना, फिर बाप दादा सुनाएंगे कि रिजल्ट में कितना अंतर पड़ा. ಯಾವ ಕೊರತೆಯ ಕಾರಣದಿಂದ ನೀವು ಪ್ರಥಮ ದರ್ಜೆಯಿಂದ 2ನೇ ದರ್ಜೆಗೆ ಬರ್ತಾ ಇದ್ದೀರಿ ಅಂತ ಬಾಬಾ ಹೇಳಿದರು. ಈ ಕಾರಣಗಳನ್ನು ಈಗ ನಿವಾರಣೆ ಮಾಡಿಕೊಳ್ಳ್ರಿ, ಆಗ ಮುಂದೆ ಮತ್ತೆ ನಿಮ್ಮ ರಿಸಲ್ಟನ್ನು ನಾನು ನೋಡ್ತೀನಿ ಮತ್ತು ಆ ರಿಸಲ್ಟಿನ ಸಮಾಚಾರ ಮುಂದಿನ ಮುರಳಿಯಲ್ಲಿ ನಾನು ಹೇಳ್ತೀನಿ ಅಂತಾರೆ ಬಾ. ಅಚ್ಚ ಚಾರೋ ಓರ್ ಕೆ श्रेष्ठ लक्ष्य श्रेष्ठ लक्षण धारण करने वाले तीव्र पुरुषार्थी आत्माओं को सदा अपने बोल को समय और संयम में रखने वाले पुरुषोत्तम आत्माओं को सदा महावीर बन माया के सर्व रूपों को जानने वाले नॉलेजफुल आत्माओं को सदा हर सेकंड मौज में रहने वाले बेफिक्र बादशाहों को बाप दादा का याद प्यार और ನಮಸ್ತೆ. ಲಕ್ಷ್ಯದಂತೆ ಲಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಆತ್ಮರಿಗೆ ತಮ್ಮ ಶಬ್ದ ಮತ್ತು ಸಮಯದ ಬಗ್ಗೆ ಗಮನ ಇಟ್ಟು ಸಂಯಮದಿಂದ ನಡೆಯುವಂತಹ ಪುರುಷೋತ್ತಮ ಆತ್ಮರಿಗೆ ಮಹಾವೀರ ಆಗಿ ಮಾಯೆಯ ಎಲ್ಲ ರೂಪಗಳನ್ನು ಗುರ್ತಿಸಿ ಮಾಯಾಜೀತ ಆಗುವಂತಹ ನಾಲೆಜ್ಫುಲ್ ಆತ್ಮರಿಗೆ ಪ್ರತಿ ಕ್ಷಣದಲ್ಲಿ ಮೋಜಿನ ಅನುಭವ ಮಾಡುವಂತಹ ನಿಶ್ಚಿಂತ ಚಕ್ರವರ್ತಿ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान. दृढ़ निश्चय द्वारा फर्स्ट डिवीजन के भाग्य को निश्चित करने वाले मास्टर नॉलेजफुल भव. ದೃಢ ನಿಶ್ಚಯದಿಂದ ಪ್ರಥಮ ದರ್ಜೆಯಲ್ಲಿ ಬರುವ ಭಾಗ್ಯವನ್ನು ಫಿಕ್ಸ್ ಮಾಡಿಕೊಳ್ಳುವಂಥ ಮಾಸ್ಟರ್ नॉलेजफुल ಆಗಿರಿ. दृढ़ निश्चय भाग्य को निश्चित कर देता है. जैसे ब्रह्मा बाप फर्स्ट नंबर में निश्चित हो गए, ऐसे हमें फर्स्ट डिवीजन में आना ही है. यह दृढ़ निश्चय ನಿಶ್ಚಯ ಭಾಗ್ಯವನ್ನು ನಿಗದಿ ಮಾಡಿಬಿಡ್ತದೆ, ಫಿಕ್ಸ್ ಮಾಡ್ತದೆ. ಹೇಗೆ ಬ್ರಹ್ಮ ಬಾಬನ ಭಾಗ್ಯ ಅವ್ರಿಗೆ ಗೊತ್ತಿತ್ತು, ಅವರೇ ನಂಬರ್ 1 ನಾರಾಯಣ ಅಂತ. ತಮ್ಮ ಪುರುಷಾರ್ಥದಿಂದ ಆ ಭಾಗ್ಯವನ್ನು ನಿಶ್ಚಿತ ಮಾಡ್ಕೊಂಡ್ಬಿಟ್ರು. ಡ್ರಾಮಾ ಮೇ ಹರ್ ಬಚ್ಚೆ ಕೋ ಯ ಗೋಲ್ಡನ್ ಚಾನ್ಸ್. ಪ್ರಥಮ ದರ್ಜೆಯಲ್ಲಿ ಬರುವಂತಹ ಸುವರ್ಣ ಅವಕಾಶ ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೊಡಲಾಗಿದೆ ಅಂತ ಹೇಳ್ತಾರೆ. ಸಿರ್ಫ್ ಅಭ್ಯಾಸ ಪರ್ ಅಟೆನ್ಷನ್ ಹೋ ತೋ ನಂಬರ್ ಆಗೆ ಲೇ ಸಕ್ತೆ. ಅಭ್ಯಾಸದ ಕಡೆಗೆ ಗಮನ ಕೊಡಿ, ಆಗ ನೀವು ಮುಂದಿನ ಸ್ಥಾನ ಪಡ್ಕೋಬಹುದು. इसलिए ಮಾಸ್ಟರ್ ನಾಲೆಜ್ಫುಲ್ ಬನ್ ಹರ್ ಕರ್ಮ ಕರ್ತೆ ಚಲ್. ಆದ್ದರಿಂದ ಮಾಸ್ಟರ್ ಜ್ಞಾನಪೂರ್ಣ ಆಗಿ ಪ್ರತಿಯೊಂದು ಕರ್ಮ ಮಾಡ್ತಾ ಹೋಗ್ರಿ. ಸಾಧಕೆ ಅನುಭವ ಕೋ ಬಢಾವೋ ತೋ ಸಬ್ ಸಹಜ್ ಹೋ ಜಾಯ್. ತಂದೆಯ ಜೊತೆಗೆ ಇರುವ ಅನುಭವ ಜಾಸ್ತಿ ಮಾಡಿಕೊಳ್ಳ್ರಿ, ಆಗ ಎಲ್ಲವೂ ಸಹಜ ಆಗುವುದು. ಜಿಸ್ಕೆ ಸಾಥ್ ಸ್ವಯಂ ಸರ್ವಶಕ್ತಿಮಾನ್ ಬಾಪ್ ಹೇ, ಉಸ್ಕೆ ಆಗೆ ಮಾಯಾ ಪೇಪರ್ ಟೈಗರ್ ಹೇ. ಯಾರ ಜೊತೆಗೆ ಸರ್ವಶಕ್ತಿವಂತ ತಂದೆ ಇರ್ತಾರೆ, ಅವರ ಮುಂದೆ
ಮಾಯೆ ಕಾಗದದ ಹುಲಿ ಆಗಿರ್ತದೆ. ಸ್ಲೋಗನ್: ಸ್ವಯಂ ಕೋ ಹೀರೋ ಪಾರ್ಟಧಾರಿ ಸಮಜ್, ಬೇಹದ್ ನಾಟಕ್ ಮೇ ಹೀರೋ ಪಾರ್ಟ ಬಜಾತೆ ರಹೋ. ಸ್ವಯಂವನ್ನ ಹೀರೋ ಪಾತ್ರಧಾರಿ ಎಂದು ತಿಳಿದು ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರ ಮಾಡ್ತಾ ಇರಿ. ಅಚ್ಚ. ಓಂ ಶಾಂತಿ.